ಆಯಾ ಆಜ್, ಕೊನೆಗೂ ಆ ದಿನ ಇಂದು ಬಂತು. ओम शांति। परमपिता परमात्मा को किवैया भी कहते हैं। किवैया बोटमैन को कहा जाता है, जो बोट नाव में बिठाए उस पार ले जाते हैं। तो बाप किवैया है, उस पार ले जाने वाला। झूठखंड में ही झूठी कमाई, सचखंड के लिए तो सच्ची कमाई है, वह है झूठी कमाई। ಈಗ ಪರಂಪಿತ ಪರಮಾತ್ಮನನ್ನು ನಾವಿಕ ಎಂದು ಕೂಡ ಹೇಳಲಾಗುತ್ತೆ. ನಾವಿಕ ಅಂದರೆ ಬೋಟ್ಮ್ಯಾನ್, ಯಾರು ನಾವನ್ನು ಓಡಿಸಿ ಈ ತೀರದಿಂದ ಆ ತೀರಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ. ಈಗ ನಾವು ಸುಳ್ಳಿನ ಖಂಡದಲ್ಲಿದ್ದೀವಿ, ಅಂದರೆ ಅಸತ್ಯ ಖಂಡದಲ್ಲಿದ್ದೀವಿ. ಪುನಃ ಇವರು ನಮ್ಮನ್ನು ಸತ್ಯ ಖಂಡದ ಕಡೆ ತೆಗೆದುಕೊಂಡು ಹೋಗ್ತಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಸುಳ್ಳಿನ ಖಂಡದಲ್ಲಿ ನಿವಾಸ ಮಾಡಬೇಕು ಅಂತಂದರೆ ಈ ಸುಳ್ಳಿನ ಸಂಪಾದನೆ ಮಾಡಬೇಕಾಗತ್ತೆ. ಅಂದರೆ ಸ್ಥೂಲವಾಗಿ ನಾವು ಯಾವ ವ್ಯವಹಾರ ಮಾಡಿ ಸಂಪಾದನೆ ಮಾಡ್ತಿದ್ದೀವೋ ಅದು ಬಾಬಾ ಹೇಳ್ತಾರೆ ಸುಳ್ಳಿನ ಸಂಪಾದನೆ. ಏಕೆಂದರೆ ಅದು ಸದಾ ನಮ್ಮ ಕೈಯಲ್ಲಿ ಅಥವಾ ನಮಗದು ಇರುವುದಿಲ್ಲ. ಆದರೆ ಈ ಸತ್ಯ ಖಂಡಕ್ಕೆ ಹೋಗಲು ನೀವು ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು, ಅಲ್ಲಿ ಸುಳ್ಳಿನ ಸಂಪಾದನೆ ಉಪಯೋಗಕ್ಕೆ ಬರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಅಭಿ ಭಾರತ್ ಪತೀತೆ ಹೈ, ಭಾರತ್ भी कितना बड़ा है, दुनिया भी कितना बड़ी है, बच्चों की बुद्धि में रहता है, पुरानी दुनिया में पुराना भारत है, कल का भारत अथवा कल की दुनिया क्या होगी, तुम जानते हो अभी कितने मनुष्य हैं, कितने खंड हैं, कल ज़रूर भारत ही होगा, दैवी राज्य होगा, सोने की द्वारिका होगी, गोया भारत में कृष्णपुरी होगी, लंका नहीं होगी, सारी लंका सोने की नहीं बनती है, भारत सोने का बन जाता है, लंका अर्थात रावण राज्य खत्म हो जाता है। ಇದು ಭಾರತ ದೇಶ ಈಗ ಪತೀತ ಆಗಿಬಿಟ್ಟಿದೆ. ಭಾರತ ಎಷ್ಟು ದೊಡ್ಡದಾಗಿದೆ, ಪ್ರಪಂಚ ಎಷ್ಟು ದೊಡ್ಡದಾಗಿದೆ. ಬಾಬಾ ಹೇಳ್ತಾರೆ, ನಿಮ್ಮ ಮಕ್ಕಳ ಬುದ್ಧಿ ಈ ಸಮಯದಲ್ಲಿದೆ. ಈ ಎಲ್ಲ ಹಳೆ ಪ್ರಪಂಚವೂ ಕೂಡ ಇದೀಗ ಹಳೆ ಭಾರತ ಆಗಿಬಿಟ್ಟಿದೆ. ಇದು ನಾಳೆ ದಿನ ಏನಾಗುತ್ತೆ, ಬರಲಿರುವಂತಹ ಭಾರತ ಹೆಂಗಿರುತ್ತೆ ಅಂತ ಬಾಬಾ ಹೇಳ್ತಾರೆ. ಈಗಂತೂ ಇದು ಪೂರ್ತಿ ಪತೀತ ಆಗಿಬಿಟ್ಟಿದೆ. ಆದರೆ ಬರಲಿರುವಂತಹ ಅಥವಾ ನಾಳೆ ಭಾರತ ಹೆಂಗಿರುತ್ತೆ, ಬಾಬಾ ಹೇಳ್ತಿದ್ದಾರೆ, ಈಗಿರುವಂತಹ ಮನುಷ್ಯರು ನೋಡಿ ಎಷ್ಟು ಪತೀತ ಆಗಿಬಿಟ್ಟಿದ್ದಾರೆ, ಎಷ್ಟೊಂದು ಮನುಷ್ಯರಿದ್ದಾರೆ. ಆದರೆ ಬರುವಂತಹ ಭಾರತದಲ್ಲಿ ಸತೋಪ್ರಧಾನ ದೈವಿ ರಾಜ್ಯ ಇರುತ್ತೆ, ಅಲ್ಲಿ ಈ ಥರ ಯಾವುದೇ ಖಂಡ ಇರುವುದಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಚಿನ್ನದ ದ್ವಾರಿಕೆ ಅಲ್ಲಿ ಇರುತ್ತದೆ ಅಂತ ಹೇಳ್ತಿದ್ದಾರೆ. ಭಾರತದಲ್ಲಿ ಕೃಷ್ಣಪುರಿ ಇತ್ತು ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಕೂಡ ಭವಿಷ್ಯದಲ್ಲಿ ಅದು ಸ್ಥಾಪನೆ ಆಗುತ್ತೆ. ಲಂಕೆ ಯಾವುದಿದೆಯೋ ಅಂದರೆ ರಾವಣ ರಾಜ್ಯ ಯಾವುದಿದೆಯೋ ಅದೆಲ್ಲವೂ ಕೂಡ ಸಮಾಪ್ತಿಯಾಗಿಬಿಡುತ್ತೆ ಇಲ್ಲೇ. ಮತ್ತು ಭವಿಷ್ಯದಲ್ಲಿ ಕೃಷ್ಣಪುರಿ ಇಲ್ಲಿಯೇ ಸ್ಥಾಪನೆ ಆಗುತ್ತದೆ ಅಂತ ಹೇಳ್ತಿದ್ದಾರೆ. ದ್ವಾರಿಕಾ ಹೋತಿಯೇ ಭಾರತ್ ಮೇ, ಭಾರತ ಸೋನೆ ಕಾ ಹೋ ಜಾತಾ. ಚಿನ್ನದ ದ್ವಾರಿಕೆ ಇರುವುದು ಭಾರತದಲ್ಲೇ, ಭಾರತವೇ ಚಿನ್ನವಾಗಿ ಆಗಿಬಿಡುತ್ತದೆ. ಅಂದರೆ ಅಷ್ಟೊಂದು ಸಂಪದ್ಭರಿತವಾಗಿ ಆಗಿಬಿಡುತ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. द्वारिका भी एक राजधानी हो जाती है। कहते जमुना नदी पर दिल्ली परिस्थान था, श्री लक्ष्मी नारायण जहाँ रहते थे, द्वारिका में फिर दूसरी राजधानी होती है। दूसरी द्वारिका में जब राज्य होता है तो लक्ष्मी नारायण नहीं होते, वहाँ फिर दूसरों का राज्य होता है। कैपिटल जमुना का किनारा है, वहाँ फिर दूसरी राजाई नहीं रहती है। ಅಂದರೆ ಬಾಬಾ ಹೇಳ್ತಿದ್ದಾರೆ, ಭಾರತದಲ್ಲೇ ಚಿನ್ನದ ದ್ವಾರಿಕೆ ಇತ್ತು, ಇದನ್ನೇ ಕೃಷ್ಣಪುರಿ ಅಂತ ಹೇಳ್ತಾರೆ. ಭಾರತವೇ ಚಿನ್ನವಾಗಿ ಆಗಿಬಿಡುತ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ. ದ್ವಾರಿಕಾನ್ನೇ ಒಂದು ರಾಜಧಾನಿ ಎಂದು ಕೂಡ ಹೇಳಲಾಗುತ್ತೆ. ಇನ್ನೂ ಹೇಳಲಾಗುತ್ತೆ ಜಮುನಾ ನದಿ ತೀರದಲ್ಲಿ ದಿಲ್ಲಿ ಪರಿಸ್ಥಾನ ಅಂದರೆ ಅದೇ ಮಾಲೀಕ ಆಗಿರುತ್ತೆ, ಕ್ಯಾಪಿಟಲ್ ಆಗಿರುತ್ತೆ. ಅಲ್ಲಿ ಶ್ರೀ ಲಕ್ಷ್ಮೀ ನಾರಾಯಣರು ಇರುತ್ತಾರೆ ಅಂತ ಬಾಬಾ ಹೇಳ್ತಾರೆ. ಮತ್ತು ದ್ವಾರಿಕೆಯಲ್ಲಿ ಈ ಥರ ರಾಜಧಾನಿ ಅನ್ನೋದು ನಡೆಯುತ್ತೆ. ಈ ರೀತಿ ದ್ವಾರಿಕೆಯಲ್ಲೂ ರಾಜ್ಯ ನಡೀತಾ ಇದ್ರೆ ಲಕ್ಷ್ಮೀನಾರಾಯಣರಲ್ಲಿ ಇರುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ಅಂದರೆ ರಾಜ್ಯ ಅಂತೂ ನಡೆಸುವಂಥವ್ರು ಲಕ್ಷ್ಮೀನಾರಾಯಣರೇ. ಅವರ ಕ್ಯಾಪಿಟಲ್ ಅಂದರೆ ಡೆಲ್ಲಿಯಲ್ಲಿ ಜಮುನಾ ನದಿ ತೀರದಲ್ಲಿ ಅಲ್ಲಿ ರಾಜಧಾನಿ ನಿರ್ಮಾಣ ಆಗಿರುತ್ತೆ. ಅಲ್ಲಿ ಅವರೆಲ್ಲರೂ ಲಕ್ಷ್ಮೀನಾರಾಯಣರು ಇರ್ತಾರೆ ಅಂತ ಬಾಬಾ ಹೇಳ್ತಾರೆ. ಆಮೇಲೆ ಮತ್ತೆ
ಚಿನ್ನದ ದ್ವಾರಕೆಗಳು ಕೂಡ ಇರುತ್ತದೆ, ಅಲ್ಲಿ ರಾಜ್ಯ ನಡೆಯುತ್ತೆ, ಆದರೆ ಅದನ್ನು ಕ್ಯಾಪಿಟಲ್ ಎಂದು ಹೇಳಲಾಗುವುದಿಲ್ಲ ಅಂತ ಹೇಳ್ತಿದ್ದಾರೆ. राज्य ನಡೆಯುವುದೆಲ್ಲವೂ ಕೂಡ ಒಂದೇ ಸ್ಥಾನದಲ್ಲಿ. अभी तुम जानते हो यह सारी पुरानी दुनिया भारत सहित जो भी है वह सब स्वाहा हो जाता है. इस यज्ञ ज्ञान यज्ञ में यह बड़ा बेहद का ज्ञान यज्ञ हुआ ना, इसमें पुरानी दुनिया सारी स्वाहा हो जाती है. यह बच्चों की दिल में रहना चाहिए. यह रावण की कितना बड़ी दुनिया है, राम की इतनी बड़ी थोड़ी ही होगी. वह तो भारत ही स्वर्ग होगा, दूसरा कन्नों का नाम निशान नहीं होगा. यह समझ की बातें हैं जो बुद्धि में धारणा करनी है. आज पुरानी दुनिया है, कल नई दुनिया बनेगी. तुम ब्राह्मण डायनेस्टी ही दैवी डायनेस्टी बनेंगे. यह ब्राह्मणी पढ़कर नंबरवार डायनेस्टी बनेंगे. अभी शूद्र डायनेस्टी है, आखिर बाप को आना ही है, यह दुनिया को बदलना ही है. ಬಾಬಾ ಹೇಳ್ತಾ ಇದ್ದಾರೆ, ಈಗ ನೀವು ಮಕ್ಕಳು ಮಾತ್ರ ತಿಳ್ಕೊಂಡಿದ್ದೀರಿ, ಈ ಪೂರ್ತಿ ಪ್ರಪಂಚದ ಸಹಿತ ಇದೆಲ್ಲವೂ ಕೂಡ ಬದಲಾವಣೆ ಆಗಲಿದೆ. ಇವಾಗೆಲ್ಲವೂ ಕೂಡ ಇದು ಪತೀತ ಆಗಿದೆಯಲ್ಲ, ಅದಕ್ಕೋಸ್ಕರ ಪಾವನ ಆಗಬೇಕು ಅಂತಂದರೆ ಈ ಜ್ಞಾನ ಯಜ್ಞದಲ್ಲಿ ಇದೆಲ್ಲವೂ ಕೂಡ ಸ್ವಹ ಆಗಬೇಕು. ಪೂರ್ತಿ ಪ್ರಪಂಚದ ಸಹಿತ ಎಲ್ಲವೂ ಕೂಡ ಯಜ್ಞದಲ್ಲಿ ಸ್ವಹ ಆಗಬೇಕು. ಅಂದರೆ ಇದೆಷ್ಟು ದೊಡ್ಡ ಯಜ್ಞ ಆಯ್ತಲ್ವ ಅಂತ ಹೇಳ್ತಿದ್ದಾರೆ ಬಾಬಾ. ರಾವಣ ಎಷ್ಟು ದೊಡ್ಡ ಪ್ರಪಂಚ, ದೊಡ್ಡದಾಗಿರುತ್ತೆ ಅವರ ರಾಜ್ಯ, ಆದರೆ ರಾಮಂದಿಷ್ಟಿರೋದಿಲ್ಲ ಅಂತ ಹೇಳ್ತಿದ್ದಾರೆ. ರಾಮಂದು ಕೇವಲ ಭಾರತ ದೇಶದಲ್ಲಿ ಮಾತ್ರ ಸ್ವರ್ಗವಾಗಿರುತ್ತದೆ, ಅಲ್ಲಿ ಅವರ ರಾಜ್ಯ ನಡೀತಿರುತ್ತದೆ. ಇದೆಲ್ಲ ನಿಮ್ಮ ಮಕ್ಕಳ ಮನಸ್ಸಿನಲ್ಲಿದೆ ಅಂತ ಹೇಳ್ತಿದ್ದಾರೆ. ಭಾರತ ಸ್ವರ್ಗವಾಗಿರುತ್ತೆ, ಮತ್ತಲ್ಲಿ ಇತರ ಖಂಡಗಳ ಹೆಸರು ಗುರುತು ಸಹ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಇದೆಲ್ಲವೂ ಕೂಡ ತಿಳುವಳಿಕೆಯ ಮಾತಾಗಿದೆ. ಈ ದಿನ ಇದು ಹಳೆಯ ಪ್ರಪಂಚವಾಗಿದೆ, ನಾಳೆ ದಿನ ಇದೆ ಹೊಸ ಪ್ರಪಂಚವಾಗಿ ಆಗುತ್ತದೆ. ಬ್ರಾಹ್ಮಣರ ರಾಜ್ಯವೇನಾಗುತ್ತೆ? ದೈವೀ ರಾಜ್ಯ, ದೇವತೆಯರ ರಾಜ್ಯವಾಗಿ ಆಗುತ್ತದೆ. ಬ್ರಾಹ್ಮಣರೇ ಓದಿ ದೇವತೆಯರಾಗ್ತಾರೆ, ನಂಬರ್ 1 ಡೈನೆಸ್ಟಿಯನ್ನು ಪಡೆಯುತ್ತಾರೆ. ಇವಾಗಿರೋದು ಶೂದ್ರರ ಡೈನೆಸ್ಟಿ, ಆದರೆ ಭವಿಷ್ಯದಲ್ಲಿ ಇರೋದು ದೇವತೆಯರ ಡೈನೆಸ್ಟಿ. ಡೈನೆಸ್ಟಿ ಅಂದರೆ ರಾಜ್ಯ. ಕೊನೆಗೂ ಕೂಡ ತಂದೆ ಇಲ್ಲಿಗೆ ಬರಲೇಬೇಕಾಗತ್ತೆ, ಪ್ರಪಂಚವನ್ನು ಬದಲಾಯಿಸಬೇಕಾಗುತ್ತೆ. ಆದರೂ ಪ್ರಪಂಚದವರಿಗೆ ಈ ಮಾತು ಗೊತ್ತಾಗುವುದಿಲ್ಲ ಅಂತ ಹೇಳ್ತಿದ್ದಾರೆ. बाबा ने प्रश्नावली के पोस्टर बहुत अच्छे बनवाए थे जिससे मनुष्य को बाप का परिचय मिल जाए. ಬಾಬಾ ಹೇಳ್ತಾ ಇದ್ದಾರೆ, ಪ್ರಶ್ನಾವಲಿ ಪೋಸ್ಟರನ್ನು ಕೂಡ ಬಾಬಾ ತುಂಬ ಚೆನ್ನಾಗಿ ಬರೆಸಿದ್ರು ಅಂತ. ಅಂದರೆ ಬಾಬಾ ಹೇಳ್ತಾರೆ, ನಿಮಗೆ ತಂದೆ ಜೊತೆ ಇರುವಂಥ ಸಂಬಂಧ ಏನು, ನಿಮಗೆ ಎಷ್ಟು ಜನ ತಂದೆಯರು, ಈ ರೀತಿ ಜ್ಞಾನಯುಕ್ತವಾಗಿರುವಂಥ ಪ್ರಶ್ನೆಗಳೇನೆಲ್ಲ ಇದೆಯೋ ಅದನ್ನೆಲ್ಲ ಕೂಡ ಬಾಬಾ ಬರೆಸಿ ಒಂದು ಪೋಸ್ಟರನ್ನು ಮಾಡಿಸಿದ್ರು. ಅದಕ್ಕೆ ಬಾಬಾ ಹೇಳ್ತಾರೆ, ಈ ರೀತಿ ಪ್ರಶ್ನಾವಲಿ ಪೋಸ್ಟರ್ ಏನಿದೆ ಇದು ತುಂಬ ಚೆನ್ನಾಗಿ ಬಾಬಾ ಮಾಡಿಸಿದ್ರು ಮನುಷ್ಯರಿಗೆ ಪರಿಚಯವನ್ನು ನೀಡಿಸಲು. परंतु सम्मुख समझाने के बगैर कोई समझ नहीं सकेंगे. तुमको ही बात कहते हैं, हियर नो इविल सी नो इविल. ऐसा खिलौना भी बंदर का बनाया जाता है, तुम भी बंदर मिसाल थे. अभी तुम्हारी सूरत बदली है, जिसमें 5 विकार है उनको ही कहेंगे बंदर. जैसा नारद की सूरत दिखाई है, उसने कहा कि हम लक्ष्मी को भरे, तो कहा कि आईने में अपना मुंह तो देखो. या तो एक खता बना दी है, बातें सारी यहाँ की है. कोई पूछते हैं हम लक्ष्मी को वर सकते हैं, बाबा कहते हाँ, पहले बंदर बना तो छोड़ो, तो क्यों नहीं वर सकते हो. ಬಾಬಾ ಹೇಳ್ತಿದ್ದಾರೆ, ಎಷ್ಟೇ ನಾವು ಪರಿಚಯ ತಿಳಿಸಲು ಏನೇ ಮಾಡಿದ್ರೂ ಕೂಡ ಸಮ್ಮುಖದಲ್ಲಿ ಬಂದು ತಿಳ್ಕೊಂಡಾಗ ಅವರಿಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈಗ ತಂದೆ ನಮಗೆ ಹೇಳ್ತಿದ್ದಾರೆ, ಮಕ್ಕಳೇ ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ನೋಡಬೇಡಿ, ಕೆಟ್ಟದ್ದನ್ನು ಮಾತನಾಡಬೇಡಿ ಅಂತ. ಕೋತಿಗೆ ತೋರಿಸ್ತಾರಲ್ವ, ಈ ರೀತಿ ಒಂದು ಕಿವಿ 2 ಕಿವಿಗಳು ಮುಚ್ಚಿದಂಗೆ ಒಂದು ಕೋತಿ, ಇನ್ನೊಂದು ಕಣ್ಣನ್ನು, ಇನ್ನೊಂದು ಬಾಯಿ ಮುಚ್ಚಿದಂಗೆ ಅಲ್ವಾ. ಬಾಬಾ ಹೇಳ್ತಿದ್ದಾರೆ, ನಿಜವಾಗ್ಲೂ ಅದು ಯಾರೂ ಅಲ್ಲ, ನಿಮ್ಮ ಮುಖ ಮಾತ್ರ ಮನುಷ್ಯರದು, ಒಳಗಡೆ ಇರುವಂಥ ಗುಣಗಳೆಲ್ಲ ಕೋತಿ ಥರನೇ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೆ ಇದೆಲ್ಲವೂ ಕೂಡ ಹೇಳಲಾಗುತ್ತದೆ. ನೋಡಿ, ಬಾಬಾ ಅದಕ್ಕೊಂದು ಉದಾಹರಣೆ ಹೇಳುತ್ತಿದ್ದಾರೆ. ನಾರದ ಲಕ್ಷ್ಮಿಯನ್ನು ವರಿಸಬೇಕು ಅಲ್ಲ, ಲಕ್ಷ್ಮಿಗೆ ಸ್ವಯಂವರ ನಡೀತಾ ಇರುತ್ತೆ.
ಆ ಸಮಯದಲ್ಲಿ ನಾರದ ಹೋಗ್ತಾ ಇರುವಾಗ ಏನು ಅಂದ್ಕೊಳ್ತಾರೆ, ಲಕ್ಷ್ಮಿ ನನ್ನನ್ನು ವರಿಸಿಲ್ಲ ಅಂತ ಇನ್ನು ಯಾರನ್ನು ವರಿಸ್ತಾರೆ ಅಂತ ನಾರಾಯಣ ಅಷ್ಟೊಂದು ಖುಷಿಯಿಂದ ಹೋಗ್ತಾರೆ. ಹೋಗಿ ನಿಂತ್ಕೊಂಡಾಗ ಲಕ್ಷ್ಮಿ ಹಾರ ತಗೊಂಡು ಹೋಗ್ತಾ ಇರ್ತಾರೆ. ನಾರದ ಲಕ್ಷ್ಮಿ ಹಾರ ತಗೊಂಡು ಬರ್ತಾ ಇರ್ತಾರೆ. ಎಲ್ಲರ ಕಡೆ ನೋಡ್ತಾರೆ, ಆದರೆ ನಾರದನ ಕಡೆ ನೋಡೋದೇ ಇಲ್ಲ, ಹಂಗೆ ದಾಟಿ ಹೋಗ್ಬಿಡ್ತಾರೆ. ಅವಾಗ ಈ ನಾರದನ ಗೊತ್ತೇ ಆಗೋದಿಲ್ಲ, ತುಂಬ ಬೇಜಾರಾಗ್ಬಿಡುತ್ತೆ. ಲಕ್ಷ್ಮಿ ನನಗೆ ಹಾರ ಹಾಕ್ತಾಳೆ ಅಂತ ಅಂದ್ಕೊಂಡೆ, ಹೆಂಗೆ ಇವರು ಹೋಗ್ಬಿಟ್ರು ಅಂತ ಅಂದ್ಕೊಂಡು ಅದೇ ಬೇಜಾರಲ್ಲಿ ಬರ್ತಾ ಇದ್ದಾಗ ನದಿ ಇರುತ್ತಲ್ವ, ಅದರಲ್ಲಿ ಅವ್ನ ಮುಖವನ್ನು ನೋಡ್ಕೊಳ್ತಾನೆ. ಅವಾಗ ಅವನ ಮುಖ ಕೋತಿ ಥರ ಅನಿಸುತ್ತೆ. ಅದಕ್ಕೆ ಹೇಳಲಾಗುತ್ತೆ, ಲಕ್ಷ್ಮಿನ ಒರೆಸ್ಬೇಕಂದ್ರೆ ಫಸ್ಟ್ ನಿನ್ನ ಮುಖವನ್ನು ಕನ್ನಡಿ ಮುಂದೆ ಹೋಗಿ ನೋಡ್ಕೊಳ್ಳಿ ಅಂತ ಹೇಳಲಾಯಿತು ನಾರದನಿಗೆ ಅಂತ ಈ ಉದಾಹರಣೆಯಲ್ಲಿ ಹೇಳಲಾಗಿದೆ. ಇದು ಯಾರಿಗೆ ಅಂದರೆ ಅದು ನಮಗೆ. ಬಾಬಾವ್ರಿಗೆ ಬಂದು ಕೆಲವು ಮಕ್ಕಳು ಕೇಳುತ್ತಾರಂತೆ, ಬಾಬಾ ನಾವು ಲಕ್ಷ್ಮಿನ ಒರೆಸ್ಬೋದಾ, ಅಂದರೆ ನಾವು ಲಕ್ಷ್ಮಿ ಆಗ್ಬೋದಾ, ನಾವು ನಾರಾಯಣ ಆಗ್ಬೋದಾ ಅಂತ. ಅವಾಗ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಯಾವುದಿದು ಕೋತಿ ಆಟ ಇದೆಯೋ ಇದನ್ನು ನೀವು ಬಿಟ್ಟುಬಿಟ್ರೆ ನೀವು ಯಾಕೆ ಲಕ್ಷ್ಮಿನ ಒರೆಸೋಕ್ಕಾಗಲ್ಲ ಅಂತ. ಅಂದರೆ ಈ 5 ವಿಕಾರಗಳು ಯಾವುದಿದೆಯೋ ಅದನ್ನು ನೀವು ಬಿಟ್ಟುಬಿಟ್ರೆ ನೀವು ಏನಾಗ್ಬೋದು, ಲಕ್ಷ್ಮಿಯನ್ನು ಕೂಡ ಒರೆಸಬಹುದು ಅಂತ ಬಾಬಾ ಹೇಳ್ತಿದ್ದಾರೆ. बाबा ने तुमको समझदार बनाया, फिर तुम्हारे द्वारा भी आत्माओं को रावण की जंजीरों से छुड़ाए शिवालय ले जाते हैं अथवा शोक वाटिका से अशोक वाटिका में ले जाते हैं. इस समय सब शोक वाटिका में है. अभी तुम रावण को भगा रहे हो, फिर जय जयकार हो जाएगी. ತಂದೆ ನಿಮ್ಮನ್ನು ತಿಳುವಳಿಕೆ ಇಲ್ಲುವಂಥವರಾಗಿ ಮಾಡಿದ್ದಾರೆ. ಈಗ ನೀವೆಲ್ಲ ಆತ್ಮರು ರಾವಣ ಬಂಧನದಿಂದ ಬಿಡಿಸಿಕೊಂಡು ಶಿವಾಲಯಕ್ಕೆ ತರಳುತ್ತಿದ್ದೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ಅಂದರೆ ಶೋಕವಾಟಿಕೆಯಿಂದ ಅಶೋಕವಾಟಿಕೆಗೆ ಹೋಗ್ತಿದ್ದೀರಿ. ಈ ಸಮಯದಲ್ಲಿ ಎಲ್ಲ ಶೋಕವಾಟಿಕೆನೇ ಅಂತ ಹೇಳ್ತಿದ್ದಾರೆ ಬಾಬಾ. ಅಂದರೆ ಎಲ್ಲ ಕಡೆಯಲ್ಲಿ ಯಾರ ರಾಜ್ಯ ಇದೆ, ರಾವಣ ರಾಜ್ಯ ಇದೆ. ಪುನಃ ನಾವೇನು ಮಾಡ್ತಾ ಇದ್ದೀವಿ, ರಾವಣನ ಓಡಿಸಿ ನಮ್ಮ ರಾಜ್ಯವನ್ನು ಪಡಿತಾ ಇದ್ದೀವಿ. ನಮ್ಮ ಜೈ ಜಯಕಾರವೂ ಕೂಡ ಇನ್ನು ಆಗಲಿದೆ. सब भक्ताए सीताए एक राम को ही याद करते हैं, एक राम ही भगवान हैं, पुकारते हैं हे राम. वास्तव में राम शिव बाबा को कहा जाता है. बाबा ने आकर समझाया है, राम ही आकर सबकी सद्गति करते हैं, स्वर्ग में ले जाते हैं, जिसको राम राज्य कहते हैं. ಎಲ್ಲ ಭಕ್ತರು ಸೀತೆಯರು ನಾವೆಲ್ಲರೂ ಕೂಡ ಭಕ್ತರು ಸಹ ಆಗಿದ್ದೇವೆ, ಸೀತೆಯರು ಸಹ ಆಗಿದ್ದೇವೆ. ನಾವೆಲ್ಲರೂ ಕೂಡ ಒಬ್ಬ ಭಗವಂತನ ನೆನಪು ಮಾಡಿದ್ರೆ ಅಂದರೆ ಒಂದು ರಾಮನ ನೆನಪು ಮಾಡಿದ್ವಿ ಅಂತ ಹೇಳ್ತಾರೆ. ರಾಮ ಅಂದರೆ ಇಲ್ಲಿ ಶಿವಬಾಬವ್ರಿಗೆ ಹೇಳಲಾಗುತ್ತೆ. ಈಗ ಅವರೇ ಬಂದು ಹೊಸ ರಾಜ್ಯವನ್ನು ಸ್ಥಾಪನೆ ಮಾಡಿ ಸದ್ಗತಿಯನ್ನು ಕೊಡ್ತಿದ್ದಾರೆ. ಸ್ವರ್ಗಕ್ಕೆ ಕರ್ಕೊಂಡು ಹೋಗುವಂಥವ್ರು ಅವರೇ, ಸ್ವರ್ಗ ನಿರ್ಮಾಣ ಮಾಡುವಂಥವ್ರು ಅವರೇ. ಅದಕ್ಕೋಸ್ಕರ ಅದನ್ನು ರಾಮ ರಾಜ್ಯ ಎಂದು ಹೇಳಲಾಗುತ್ತದೆ. बाबा ने पोस्टर बहुत अच्छे बनवाए थे. तुम बच्चों को गीता पाठशालाओं में जाकर समझाना है. हम लिखते भी हैं परमपिता, फिर पूछते हैं कि परमपिता परमात्मा के साथ आपका क्या संबंध है. वह ज़रूर कहेंगे वह सबका बाप है. अच्छा, जब हम उनके बच्चे हैं, वह तो बेहद का बाप नई दुनिया रचने वाला है, फिर तो हमको ज़रूर स्वर्ग में होना चाहिए. ಈಗ ಬಾಬಾರವರು ಪೋಸ್ಟರನ್ನು ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ರು. ಇದನ್ನು ಗೀತಾ ಪಾಠಶಾಲೆಲ್ಲ ಕಡೆ ಹೋಗಿ ಅರ್ಥ ಮಾಡಿಸಿ ಅದಕ್ಕೆ ಬಾಬಾ ಹೇಳ್ತಾರೆ, ನಾವು ಬರಿತೀವಲ್ಲ ಪರಂಪಿತ ಪರಮಾತ್ಮ ಅಂತ. ಸಾಧಾರಣವಾಗಿ ಅವ್ರು ಏನು ಹೇಳಬೇಕು ಅಂದರೆ ಪರಂಪಿತ ಪರಮಾತ್ಮ ಅಂತ ನಾವು ಹೇಳ್ತೀವಿ, ಬರಿತೀವಿ. ಹಂಗಂದರೆ ಅವರಿಗೆ ನಮಗಿರುವಂಥ ಸಂಬಂಧ ಏನು, ನಮ್ಗೆ ಯಾರು ತಿಳಿದೇ ನಾವು ಯಾರ ಹೆಸರು ತೆಗೆದುಕೊಳ್ಳೋದಿಲ್ಲ, ಯಾರ ಹೆಸರು ಬರೆಯೋದಿಲ್ಲ. ಅವ್ರ ಬಗ್ಗೆ ಬರೀತೀವಿ ಹೇಳ್ತೀವಿ ಅಂತಂದರೆ ಅವ್ರ ಜೊತೆ ಇರುವ ಸಂಬಂಧ ಏನು ಅಂತ ಕೇಳಿ ಅವಾಗ ಅವ್ರು ಹೇಳ್ಬೋದು ಅವರು ಸರ್ವಾತ್ಮರ ತಂದೆ ಅಂತ. ಇವಾಗ ನಿಮ್ಮ ತಂದೆ ಸ್ವರ್ಗದ ರಚಯಿತ ಅಂತಂದರೆ ನೀವೆಲ್ಲಿರಬೇಕು, ಸ್ವರ್ಗದಲ್ಲಿ ಇರಬೇಕಲ್ವ. ಆದರೆ ಇವಾಗ ಯಾಕಿಲ್ಲ ಅಂತ ಕೇಳಿ ಅಂದರೆ ಈ ರೀತಿ ಯುಕ್ತಿಯುಕ್ತವಾಗಿ ನಾವೇನು ಮಾಡಬೇಕು, ಜ್ಞಾನವನ್ನು ತಿಳಿಸ್ಬೇಕು. ಯಾ ನರಕ ಪತಿತ ದುನಿಯಾ ಮೇ ಕ್ಯೂ ಪಡೆ ಹೋ, ನೀವು ಸ್ವರ್ಗದಲ್ಲಿರಬೇಕು ತಾನೆ, ಈ ನರಕ ಪತಿತ ಪ್ರಪಂಚದಲ್ಲಿ ಯಾಕಿದ್ದೀರಿ. ಲಕ್ಷ್ಮೀ ನಾರಾಯಣ ಕ ರಾಜ್ಯ ಕ್ಯೂ ನಹೀ ಹೈ. ಈಗ ಲಕ್ಷ್ಮೀ ನಾರಾಯಣರ ರಾಜ್ಯ ಯಾಕಿಲ್ಲ. ಭಾರತ್ ಕೋ ಸ್ವರ್ಗ ಕಾ ಸ್ವರಾಜ್ಯ ತಾ, अब कलयुग में रावण राज्य है.
तुम स्वर्ग के मालिक थे ना और कोई धर्म नहीं था। आज से 5000 वर्ष पहले लक्ष्मी नारायण का राज्य था। राजाएं भी डबल सिर ताज थे, पवित्रता का भी ताज था और रतन जड़ित ताज भी था। राम राज्य तो पीछे होता है, तो बुद्धि में आना चाहिए कि भारत में बरोबर इन्हों का राज्य था। ಈಗ ನೀವು ತಿಳ್ಕೊಂಡಿದ್ದೀರಿ, ಈ ಕಲಿಯುಗದಲ್ಲಿ ರಾವಣ ರಾಜ್ಯ ಇದೆ, ಪುನಃ ಇದೇ ಭಾರತದಲ್ಲಿ ಸ್ವರ್ಗದ ಸ್ವರಾಜ್ಯ ನಮಗೆ ಸಿಗಲಿದೆ ಅಂತ. ಈಗ ನೀವು ಪುನಃ ಆ ಸ್ವರ್ಗದ ಮಾಲೀಕರಾಗಲು ಪರಿಶ್ರಮ ಪಡ್ತಿದ್ದೀರಿ. ಅಲ್ಲಿ ಯಾವುದೇ ಈ ಥರ ಧರ್ಮ ಇರುವುದಿಲ್ಲ. 5000 ವರ್ಷದ ಮೊದಲು ಇದೇ ಭಾರತ ದೇಶದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಅವರು ಡಬಲ್ ಕಿರೀಟಧಾರಿಗಳಾಗಿರುತ್ತಾರೆ. ಒಂದು ರತ್ನಜಡಿತವಾಗಿರುವಂತಹ ಕಿರೀಟ, ಇನ್ನೊಂದು ಪವಿತ್ರತೆಯ ಕಿರೀಟ. ಎರಡೂ ಕಿರೀಟವನ್ನು ಧರಿಸಿರುವಂತಹ ಡಬಲ್ ಕಿರೀಟಧಾರಿಗಳು ಸತ್ಯಯುಗದಲ್ಲಿರ್ತಾರೆ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಮೊಟ್ಟ ಮೊದಲನೇ ನಂಬರು ಲಕ್ಷ್ಮೀನಾರಾಯಣರದೇ ಅಂತ ಹೇಳ್ತಿದ್ದಾರೆ ಬಾಬಾ. ಸತ್ಯಯುಗದಲ್ಲಿ ದೈವಿ ಗುಣ ಇರುವಂತಹ ಮನುಷ್ಯರಿರ್ತಾರೆ. ಅವರೇ 84 ಜನ್ಮವನ್ನು ಪಡಿಬೇಕಾಗುತ್ತೆ. ಅವು ಲಕ್ಷ್ಮೀನಾರಾಯಣ ಕಹಾ ಹೈ? ಇದೇ ಭಾರತದಲ್ಲಿ 5000 ವರ್ಷದ ಹಿಂದೆ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಅವರೇ ಪಾತ್ರವನ್ನು ಮಾಡಿದರು. ಮತ್ತು ಇವತ್ತು ಅವ್ರು ಎಲ್ಲಿದ್ದಾರೆ ಅಂತ ಕೇಳ್ತಿದ್ದಾರೆ. ಎಲ್ಲಿದ್ದಾರೆ ಲಕ್ಷ್ಮೀನಾರಾಯಣರು? सब पतिर दुनिया में है, फिर उन्हों को बाप बेट राज्यों सिखलाए, उन्हों को अपना राज्य, जिन्होंने अपना राज्य गवाया वही फिर राजधानी प्राप्त करने के लिए राजयोग सीखते हैं. ಬಾಬಾ ಹೇಳ್ತಾರೆ, ಅವ್ರು ಯಾರೋ ಅಲ್ಲ, ಲಕ್ಷ್ಮೀನಾರಾಯಣರು ಯಾರು ಪಾವನರಿದ್ರು ಅವರು ಈಗ ಪತಿತರಾಗ್ಬಿಟ್ಟಿದ್ದಾರೆ. ಯಾರು ರಾಜ್ಯವನ್ನು ಕಲ್ಕೊಂಡಿದ್ದಾರೋ ಪುನಃ ಅವರೇ ಬಂದು ತಂದೆ ಇತರ ರಾಜ್ಯವನ್ನು ಕಲಿತುಕೊಂಡು ಪುನಃ ಆ ರಾಜ್ಯವನ್ನು ಪಡೆಯುತ್ತಾರೆ. ತುಮಕೋ ಯಾದ್ ಹೈ ನಾ कि हम फिर 5000 वर्ष के बाद राज्य लेने बाप द्वारा राजयोग सीखते हैं. ಬಾಬಾ ಹೇಳ್ತಾರೆ, ನಿಮ್ಗೆ ನೆನಪಿದೆಯಾ? 5000 ವರ್ಷದ ಮೊದಲು ಸಹ ರಾಜ್ಯವನ್ನು ಕಲ್ಕೊಂಡಿದ್ರಿ, ತಂದೆ ಹತ್ರ ಬಂದು ಓದಿದ್ರಿ, ರಾಜ್ಯವನ್ನು ಪಡೆದಿದ್ರಿ ಅಂತ ನೆನಪಿದೆಯಾ ಅಂತ ಕೇಳ್ತಾರೆ ಬಾಬಾ. ನೆನಪಿಲ್ಲ. ಬಾಬಾ ಅದಕ್ಕೆ ಮತ್ತೆ ಸ್ಮೃತಿ ಅಂತ ಹರಿಸ್ತಾ ಇದ್ದಾರೆ. ಮಕ್ಕಳೇ, ನೀವು 5000 ವರ್ಷದ ಹಿಂದೆ ಈ ರೀತಿ ಇದ್ರಿ, ಇವಾಗ ಪುನಃ ಹಂಗಾಗಿ ಅಂತ. ಅಭಿ ಹಮ್ ಫಿರ್ ಪಡ್ ರಹೆ ಹೈ. आधा कल्प सुख का राज्य करते हैं, फिर आधा कल्प दुख का राज्य करते हैं. राज्य होता है. ಬಾಬಾ ಹೇಳ್ತಾರೆ, ಅರ್ಧ ಕಲ್ಪ ಸುಖದ ರಾಜ್ಯವನ್ನು ಮಾಡುತ್ತೇವೆ, ಪುನಃ ಅರ್ಧ ಕಲ್ಪ ನಾವು ಈ ರಾವಣನ ದುಃಖದ ರಾಜ್ಯದಲ್ಲಿರುತ್ತೇವೆ ಅಂತ ಹೇಳ್ತಾರೆ ಬಾಬಾ. ಎಲ್ಲದಕ್ಕೂ ಅನುಭವಿಸಿದಾದ್ಮೇಲೆ ನಾವು ತಂದೆ ಹತ್ರ ಬಂದು ಈಗ ವಿದ್ಯೆಯನ್ನು ಓದ್ತಿದ್ದೀವಿ. हर 5000 वर्ष बाद भगवान आकर पढ़ाते हैं. ಭಗವಾನ್ ವಾಚ್ ಕೌನ್ಸಾ ಭಗವಾನ್? ಬಾಬಾ ಹೇಳ್ತಿದ್ದಾರೆ, 5000 ವರ್ಷದ ನಂತರ ತಂದೆ ಬಂದು ಓದಿಸ್ತಿದ್ದಾರೆ. ಇಲ್ಲಿ ಭಗವಂತ ಅಂದರೆ ಯಾವ ಭಗವಂತ ಅಂತ ಹೇಳ್ತಿದ್ದಾರೆ ಬಾಬಾ. ಏಕೆಂದರೆ ಇವಾಗ ಭಗವಂತ ಅಂದರೆ ಅನೇಕ ಪ್ರಕಾರ ಮನೋಕಾಮನೆ ಆಗ್ಬಿಟ್ಟಿದೆಯಲ್ಲ, ತಿಳ್ಕೊಂಡಿದ್ದಾರಲ್ಲ ಅನೇಕ ಪ್ರಕಾರವಾಗಿ. ಯಾವ ಭಗವಂತ? वह तो कृष्ण के लिए कहते हैं, तुम तो कहते हो एक निराकार शिव भगवान. ಅವರು ಕೃಷ್ಣ ಭಗವಾನ್ ವಾಚ ಅಂತ ಇತ್ಯಾದಿ ಹೇಳ್ಕೊಳ್ತಾರಲ್ಲ, ಆದರೆ ಬಾಬಾ ಹೇಳ್ತಿದ್ದಾರೆ ಭಗವಂತ ಅಥವಾ ಪರಮಾತ್ಮ ಅಂದರೆ ಒಬ್ಬರೇ, ಅವರೇ ನಿರಾಕಾರ ಶಿವ ಭಗವಂತ. तो श्री कृष्ण तो देवता है. फिर पूछा जाता है प्रजापिता ब्रह्मा से क्या संबंध है? वह तो पिता ठहराना, एक दादा एक बाबा. इस समय तुमको 2 बाप है. ಬಾಬಾ ಹೇಳ್ತಿದ್ದಾರೆ, ಈಗ ನೀವು ಅವ್ರಿಗೆ ಅರ್ಥ ಮಾಡಿಸ್ಬೋದು, ಕೃಷ್ಣ ಭಗವಂತ ಅಂತಂದರೆ ಕೃಷ್ಣ ಭಗವಂತ ಅಲ್ಲ, ಪರಮಾತ್ಮ ಅಲ್ಲ, ಕೃಷ್ಣ ದೇವತೆ, ದೈವಿ ಗುಣ ಇರುವಂತಹ ಮನುಷ್ಯರಾಗಿದ್ದಾರೆ ಅಂತ ಅವರಿಗೆ ಆ ವಿಷಯವನ್ನು ಅರ್ಥ ಮಾಡಿಸಿ. ಮತ್ತು ಇನ್ನೊಂದು ಪ್ರಶ್ನೆ ಕೇಳ್ಬೋದು. ಇಲ್ಲಿವರೆಗೆ ಏನೇನು ಪ್ರಶ್ನೆ ಹೇಳಿದ್ರು ಬಾಬಾ? ಏನು ಅಂತ, ಮತ್ತೆ ಲಕ್ಷ್ಮೀನಾರಾಯಣ ಎಲ್ಲೇ ಹೋದ್ರು ಅಂತ, ಮತ್ತೆ ನೀವು ನಿಮ್ಮ ತಂದೆ ಸ್ವರ್ಗದ ರಚಯಿತ ಅಂತಂದರೆ ನೀವು ಎಲ್ಲಿರಬೇಕು? ಸ್ವರ್ಗದಲ್ಲಿ ಇರಬೇಕು, ನರಕದಲ್ಲಿ ಯಾಕಿದ್ದೀರಿ ಅಂತ. ಮತ್ತೆ ಭಗವಂತ ಯಾರು, ಯಾವ ಭಗವಂತ ಅಂತ, ಸತ್ಯ ಭಗವಂತ ಯಾರು ಅಂತ.
ಎಲ್ಲ ಓದಿಸ್ತಾ ಇರೋರು, ರಾಜಯೋಗ ಕಲಿಸ್ತಾ ಇರೋರು ಭಗವಂತ ಅಂತ ಹೇಳ್ತಿರಲ್ಲ, ಅದು ಯಾವ ಭಗವಂತ ಅಂತ. ಮತ್ತೆ ಇವಾಗ ಇನ್ನೊಂದು ಪ್ರಶ್ನೆ ಹೇಳ್ತಿದ್ದಾರೆ ಬಾಬಾ, ಪ್ರಜಾಪಿತ ಬ್ರಹ್ಮನೊಂದಿಗೆ ನಿಮ್ಗೇನು ಸಂಬಂಧ ಅಂತ. ಈಗ ಬಾಬಾ ಹೇಳ್ತಿದ್ದಾರೆ, ಒಬ್ಬ ನಿರಾಕಾರ ಶಿವ ಭಗವಂತನೇ ಆಗಿದ್ದಾರೆ, ಪ್ರಜಾಪಿತ ಬ್ರಹ್ಮನ ಜೊತೆ ನಿಮ್ಗೆ ಏನು ಸಂಬಂಧ ಅಂತಂದ್ರೆ, ಇಲ್ಲಿ ಪ್ರಜಾಪಿತ ಬ್ರಹ್ಮ ಇದ್ದಾರೆ ಹಾಗೂ ಶಿವಬಾಬಾ ಇದ್ದಾರೆ. ಇಲ್ಲಿ ಒಬ್ಬರು ತಾತ ಆದರೆ ಒಬ್ಬರು ತಂದೆ ಆಗ್ತಾರೆ. ಶಿವಬಾಬಾ ತಾತ ಆದರೆ ಬ್ರಹ್ಮಬಾಬಾ ತಂದೆ ಆಗ್ತಾರೆ. ಇದು ನಾರ್ಮಲ್ ನಿರಾಕಾರ ರೂಪದಲ್ಲಿ. ಸಾಕಾರದಲ್ಲಿ ನಾವು ಅದನ್ನ ನೋಡಂಗಿದ್ರೆ ನಮಗೆ ಇಬ್ಬರು ತಂದೆಗಳು, ಇವರಿಬ್ಬರೂ ಕೂಡ ನಮ್ಗೆ ಯಾರಾಗ್ತಾರೆ, ತಂದೆನೇ ಆಗ್ತಾರೆ ಅಂತ ಬಾಬಾ ಹೇಳ್ತಾರೆ. ಸ್ಥೂಲವಾಗಿ ನಮಗೆ ಸಾಕಾರದಲ್ಲಿ ಬ್ರಹ್ಮನ ಜನ್ಮವನ್ನು ಕೊಟ್ಟಿರುವುದು ಬ್ರಹ್ಮ, ಅದಕ್ಕೋಸ್ಕರ ಅವರನ್ನು ತಂದೆ ಅಂತ ಹೇಳಲಾಗತ್ತೆ. ಅದಕ್ಕೆ ಆಮೇಲೆ ನಿರಾಕಾರವಾಗಿ ನಮ್ಮೆಲ್ಲ ಆತ್ಮರ ತಂದೆ ಯಾರು, ಪರಂಪಿತ ಪರಮಾತ್ಮ, ಅದಕ್ಕೋಸ್ಕರ ಇವರನ್ನು ಕೂಡ ತಂದೆ ಎಂದು ಹೇಳಲಾಗುತ್ತೆ. ಅದಕ್ಕೆ ಅಲೌಕಿಕ ತಂದೆ ಬ್ರಹ್ಮ, ಪಾರಲೌಕಿಕ ತಂದೆ ಶಿವಬಾಬಾ. ತೀಸರಾ ಹೇ ಲೌಕಿಕ ಶರೀರ ದೇನೆ ವಾಲ ಬಾಪ್. ಮತ್ತೆ ಮೂರನೇ ತಂದೆ ಯಾರು, ಈ ಶರೀರಕ್ಕೆ ಜನ್ಮ ಕೊಟ್ಟಿರುವಂತ ತಂದೆ. ಅದಕ್ಕೆ ಪಾರಲೌಕಿಕ, ಅಲೌಕಿಕ, ಲೌಕಿಕ ಅಂತ ಹೇಳಲಾಗುತ್ತೆ. या दो प्रजापिता ब्रह्मा और शिव बाबा हैं। लौकिक बाप से तुम हद का वर्षा लेते हो, अब पारलौकिक बाप कहते हैं मेरे से बेहद का वर्षा लो. ಲೌಕಿಕ ತಂದೆಯಿಂದ ಹದ್ದಿನ ಆಸ್ತಿಯನ್ನು ಪಡಿತೀರಿ, ಆದರೆ ಈಗ ಪಾರಲೌಕಿಕ ತಂದೆ ಹೇಳ್ತಿದ್ದಾರೆ, ನನ್ನಿಂದ ನೀವು ಬೇಹದ್ದಿನ ಆಸ್ತಿಯನ್ನು ಪಡೀರಿ. परमपिता परमात्मा आकर पतितों को पावन बनाते हैं और राज्य करने लायक बनाते हैं. ಬಾಬಾ ಹೇಳ್ತಿದ್ದಾರೆ, ಪರಂಪಿತ ಪರಮಾತ್ಮನೇ ಬಂದು ಪತೀತರನ್ನು ಪಾವನ ಮಾಡ್ತಾರೆ, ರಾಜ್ಯವನ್ನು ಮಾಡುವುದಕ್ಕೆ ಯೋಗ್ಯರನ್ನಾಗಿ ನಮ್ಮನ್ನು ಮಾಡ್ತಾರೆ. ತೀಸರಾ ಪ್ರಶ್ನೆ ಫಿರ್ ಪೂಛಾ ಜಾತಾ ಹೈ ಕಿ ಗೀತಾ ಕಾ ಭಗವಾನ್ ಕೌನ್. ಮತ್ತು ಇನ್ನೊಂದು ಪ್ರಶ್ನೆ ಏನು ಅಂತಂದರೆ, ಗೀತೆಯ ಭಗವಂತ ಯಾರು, ಸತ್ಯ ಗೀತೆಯನ್ನು ತಿಳಿಸಿರುವಂಥವರು ಯಾರು ಅಂತ. ಮನುಷ್ಯ ತೋ कहते हैं श्री कृष्ण, तुम कहते हो श्री कृष्ण, गीता का भगवान नहीं. प्रजापिता ब्रह्मा को भी भगवान नहीं कहते हैं, शिव को ही भगवान कहेंगे क्योंकि वह निराकार है और यह प्रजापिता ब्रह्मा है साकार. ಈಗ ಗೀತೆಯ ಭಗವಂತ ಯಾರು ಅಂದಿದ ತಕ್ಷಣ ನಮ್ಗೆ ಯಾರು ನೆನಪು ಬರ್ತಾರೆ, ಶ್ರೀಕೃಷ್ಣ ನೆನಪು ಬರ್ತಾರೆ. ಹೊರಗಿನವರು ಇದನ್ನೇ ಹೇಳ್ತಾರೆ, ಆದರೆ ನೀವೇ ಹೇಳ್ತೀರಿ ಶ್ರೀಕೃಷ್ಣ ಗೀತೆಯ ಭಗವಂತ ಅಲ್ಲ ಅಂತ. ಈ ಪ್ರಜಾಪಿತ ಬ್ರಹ್ಮಬಾಬಾವರನ್ನು ಕೂಡ ಗೀತೆಯ ಭಗವಂತ ಎಂದು ಹೇಳಲಾಗೋದಿಲ್ಲ. ಸ್ವಯಂ ನಿರಾಕಾರ ಪರಂಪಿತ ಪರಮಾತ್ಮನೇ ಈ ಗೀತೆಯನ್ನು ರಚಿಸಿರುವಂಥವರು ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ಅದೇ ಗೀತೆಯನ್ನು ಕೇಳಿ ನೀವು ಪಾವನರಾಗ್ತಿದ್ದೀರಿ. ಶಿವ ಭಗವಂತ ಅಂತ ಹೇಳಲಾಗತ್ತೆ, ಅವರಂತೂ ನಿರಾಕಾರ, ಪ್ರಜಾಪಿತ ಬ್ರಹ್ಮ ಸಾಕಾರ. ಅದಕ್ಕೋಸ್ಕರ ಆ ನಿರಾಕಾರ ತಂದೆ ಪ್ರಜಾಪಿತ ಬ್ರಹ್ಮನ ಮೂಲಕ ನಮಗೆ ಈ ಸತ್ಯ ಗೀತಾಜ್ಞಾನವನ್ನು ತಿಳಿಸ್ಕೊಡ್ತಾರೆ. यह भी बाबा ने समझाया है, तुम शिव शक्तियाँ हो, सेना भी हो, तुम विकारों को छोड़ निर्विकारी पावन बन अपना राज्य लेती हो, फिर यह रावण राज्य खत्म हो जाएगी. अभी तुम अपनी राजधानी स्थापन कर रहे हो, कल इनके मालिक बनेंगे. लक्ष्मी नारायण को राज्य किसने दिया? ಬಾಬಾ ಹೇಳ್ತಿದ್ದಾರೆ, ನೀವೆಲ್ಲರೂ ಕೂಡ ಶಿವಶಕ್ತಿಯರಾಗಿದ್ದೀರಿ, ಸೇನೆ ಆಗಿದ್ದೀರಿ. ನೀವೆಲ್ಲರೂ ಕೂಡ ವಿಕಾರವನ್ನು ಬಿಟ್ಟು ನಿರ್ವಿಕಾರಿಗಳಾಗಿ ಪಾವನರಾಗಿ ರಾಜ್ಯವನ್ನು ಪುನಃ ಪಡಿತೀರಿ. ಬಾಬಾ ಹೇಳ್ತಾರೆ, ಇವಾಗ ರಾಜಧಾನಿ ನಿರ್ಮಾಣ ಆಗ್ತಿದೆ, ಇವತ್ತು ನಾಳೆ ನೀವು ಅದೇ ರಾಜಧಾನಿಗೆ ಮಾಲೀಕರಾಗಿರ್ತೀರಾ ಅಂತ ಹೇಳ್ತಿದ್ದಾರೆ. ಲಕ್ಷ್ಮೀನಾರಾಯಣರಿಗೆ ಯಾರು ಆ ರಾಜ್ಯವನ್ನು ಕೊಟ್ಟಿರುವಂಥವರು? हम कहेंगे इन्हों को राज्य देने वाला परमपिता परमात्मा शिव है, तो अब दे रहे हैं. शिव बाबा कहेंगे, आगे भी हमने तुमको राज्य दिया था, अब फिर सिखला रहा हूँ, सब खत्म हो जाएगा, पावन दुनिया स्थापन हो जाएगा, फिर वहाँ सोने हीरों के महल बनेंगे, राज्य करेंगे. तुम्हारा एम ऑब्जेक्ट ही यही है, सो हम लक्ष्मी नारायण बन रहे हैं. यह ऊंच ते ऊंच पद है. ತಂದೆ ಹೇಳ್ತಿದ್ದಾರೆ, ಪಾವನ ಪ್ರಪಂಚ ಈಗ ಸ್ಥಾಪನೆ ಆಗ್ತಿದೆ, ಅದರಲ್ಲಿ ವಜ್ರ ವೈಡೂರ್ಯಗಳಿಂದಿರುವಂಥ ಅರಮನೆಗಳಿರುತ್ತದೆ, ಅಂತ ರಾಜ್ಯಕ್ಕೆ ನೀವೇ ಮಾಲೀಕರಾಗುವರಿದ್ದೀರಿ ಅಂತ ಹೇಳ್ತಿದ್ದಾರೆ ಬಾಬಾ. ಇವಾಗ ನಾಳೆ ನಾವು ಆ ರಾಜ್ಯಕ್ಕೆ ಮಾಲೀಕರಾಗಬೇಕು ಅಂತಂದರೆ
ಬಾಬಾ ಹೇಳ್ತಾರೆ ಇದೇ ನಮ್ಮ ಗುರಿ ಉದ್ದೇಶ, ಲಕ್ಷ್ಮೀನಾರಾಯಣರಾಗೋದು ಇದೇ ಅತಿ ಉನ್ನತವಾಗಿರುವಂತಹ ಪದವಿ. ಇದಕ್ಕೆ ವಿದ್ಯೆಯನ್ನು ಓದಿಸ್ತಿರುವಂಥವ್ರು ಯಾರು? ಇನ್ನೊಂಕೋ ಕಿಸ್ನೆ ಪಡಾಯ, ಈ ಲಕ್ಷ್ಮೀನಾರಾಯಣರಿಗೆ ಯಾರು ಓದಿಸೋದು? ಇದೆಲ್ಲ ಹೊರಗಿನವ್ರು ಕೇಳಬೇಕಂತ ಪ್ರಶ್ನೆಗಳು ಬಾಬಾ ಹೇಳ್ತಿರೋದು. ಜರೂರ್ ಉಂಚ್ತೆ ಉಂಚ್ ಬಾಪ್ನೇ ಹಿ ಪಡಾಯ. ಇವರಿಷ್ಟು ಶ್ರೇಷ್ಠ ಪದವಿಯನ್ನು ಪಡೆದಿದ್ದಾರೆ ಅಂದರೆ ಆ ಪದವಿಗಿಂತಲೂ ಶ್ರೇಷ್ಠರೊಬ್ಬರು ಇರಬೇಕಲ್ವ. ಆ ಶ್ರೇಷ್ಠಾತಿ ಶ್ರೇಷ್ಠ ಯಾರು ಅಂತಂದರೆ ಪರಮಾತ್ಮನೇ. ಅವರೇ ಬಂದು ರಾಜಯೋಗವನ್ನು ಕಲಿಸಿಕೊಟ್ಟು ಈ ರಾಜ್ಯವನ್ನು ಕೊಟ್ಟರು. अब फिर से राजयोग सीखते हैं, फिर भविष्य में यह पद पाएंगे. ತತ್ವ ಅಂದರೆ ನಾವೇ ಇವಾಗ ಈ ರಾಜ್ಯವನ್ನು ಕಲ್ಕೊಂಡಿದ್ವಿ, ಈಗ ನಾವೇ ಪರಮಾತ್ಮನಿಂದ ಈ ರಾಜಯೋಗವನ್ನು ಕಲಿತು ಪುನಃ ಈ ಅತಿ ಉನ್ನತ ಪದವಿಯನ್ನು ಪಡೆಯುತ್ತೇವೆ ಅಂತ ತಿಳಿಸಿ. इतने सब धर्म खत्म हो जाएंगे. ब्रह्मा द्वारा दैवीय धर्म की स्थापना, शंकर द्वारा पुरानी दुनिया का विनाश, फिर विष्णु द्वारा पालना, लक्ष्मी नारायण फिर पालना करेंगे. यह समझने की बात है. ब्रह्मನ ಮೂಲಕ ದೈವಿ ಧರ್ಮದ ಸ್ಥಾಪನೆ, ಶಂಕರನ ಮೂಲಕ ಹಳೆಯ ಪ್ರಪಂಚದ ವಿನಾಶ, ವಿಷ್ಣುವಿನ ಮೂಲಕ ಪಾಲನೆ ಆಗುತ್ತದೆ, ಲಕ್ಷ್ಮೀನಾರಾಯಣರೇ ಪಾಲನೆ ಮಾಡ್ತಾರಂತ. ಇದೆಲ್ಲವೂ ಕೂಡ ತಿಳುವಳಿಕೆಯ ಮಾತು ಅಂತ ಹೇಳ್ತಿದ್ದಾರೆ ಬಾಬಾ. ತುಮಾರಿ ಜೋ ಜೀವನ್ ಹೇ ಇನ್ಕೋ ಅಮೂಲ್ಯ ಕಹಾ ಜಾತಾ. ಬಾಬಾ ಹೇಳ್ತಾರೆ ನೀವು ಯಾವ ಜೀವನವನ್ನು ಮಾಡುತ್ತಿದ್ದೀರೋ ಇದನ್ನು ಅಮೂಲ್ಯ ಎಂದು ಹೇಳಲಾಗುತ್ತೆ. ಏನಂತ ಅಮೂಲ್ಯ ಅಂದರೆ ವ್ಯಾಲ್ಯೂಯೇಬಲ್ ಅಂತ, ತುಂಬ ಮಹತ್ವಪೂರ್ಣವಾಗಿರುವಂತಹ ಜನ್ಮವಿದು ಅಂತ ಹೇಳ್ತಾರೆ. ಯಾಕೆ ನಮ್ಮದು ಮಾತ್ರ ಯಾಕೆ ಅಷ್ಟೊಂದು ಅಮೂಲ್ಯ, ಹೊರಗಡೆ ಇರೋದು ಯಾಕಿಲ್ಲ? ಶಿವ ಬಾಬಾ ದ್ವಾರ तुम्हें यह ಲಾಟ್ರಿ ಮಿಲ್ತಿ है. ಬಾಬಾ ಹೇಳ್ತಾರೆ ಶಿವ ಬಾಬಾರಿಂದ ನಿಮಗೆ ಲಾಟ್ರಿ ಸಿಗತ್ತೆ, ಅದಕ್ಕೆ ನಿಮ್ಮ ಜೀವನ ಅಮೂಲ್ಯ ಅಂತ ಹೇಳ್ತಿದ್ದಾರೆ ಬಾಬಾ. रेस में जो पहला नंबर आता है उनको बड़ा इनाम मिलता है. जो या लक्ष्मी नारायण पहले नंबर में है, इनों की दौड़ी तुमसे जास्ती है. पहले नंबर में ब्रह्मा फिर सरस्वती, इनको योग बल की दौड़ी कहा जाता है. ಬಾಬಾ ಹೇಳ್ತಿದ್ದಾರೆ ಇವಾಗ ರೇಸಲ್ಲಿ, ರನ್ನಿಂಗ್ ರೇಸ್ ಯಾವುದೋ ಒಂದು ರೇಸಲ್ಲಿ ಫಸ್ಟ್ ಬಂದರು ಅಂತಂದರೆ ಅವರಿಗೆ ದೊಡ್ಡ ಬಹುಮಾನ ಸಿಗುತ್ತಲ್ವ, ಅದೇ ರೀತಿ ನಮ್ಮದು ಕೂಡ ಒಂದು ಲಾಟ್ರಿ ಅಂತ ಹೇಳ್ಬೋದು, ಅಥವಾ ಇಲ್ಲಿ ಒಂದು ದೊಡ್ಡ ಬಹುಮಾನವನ್ನು ಪಡೆಯುವಂತಹ ಒಂದು ರೇಸ್ ಮಾಡ್ತಿದ್ದೀವಿ. ಇಲ್ಲಿ ಈ ರೇಸಲ್ಲಿ ಫಸ್ಟ್ ಯಾರು ತಲುಪಿದ್ದಾರೆ? ಬ್ರಹ್ಮ ಮತ್ತು ಸರಸ್ವತಿ ಇವರಿಬ್ಬರು ತಲುಪಿಬಿಟ್ಟಿದ್ದಾರೆ. ಇನ್ನು ಉಳಿದಿದ್ದು ನೆಕ್ಸ್ಟಿಗೆ ರೇಸಿಂಗ್ ನಡೀತಾ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ. ಫಸ್ಟ್ ನಂಬರ್ ಇವ್ರದ್ದು ಪಡೆದಿದ್ದಾರೆ. ಯಾವ ಬಲದಿಂದ ಅಂದರೆ ಯೋಗ ಬಲದಿಂದ. बाबा ने समझाया है सचिव में पहला लक्ष्मी फिर नारायण कहेंगे. या तो सरस्वती ब्रह्मा की बेटी है इसलिए सरस्वती ब्रह्मा नहीं कहेंगे. पहले ब्रह्मा फिर उनकी बेटी सरस्वती. ಬಾಬಾ ಒಂದು ಮಾತು ಹೇಳುತ್ತಿದ್ದಾರೆ, ಇವಾಗೆಲ್ಲ ಕೂಡ ನಾವು ಭವಿಷ್ಯದಲ್ಲಿ ಲಕ್ಷ್ಮೀನಾರಾಯಣರ ಪದವಿಯನ್ನು ಪಡೆಯುವುದಕ್ಕೆ ರೇಸನ್ನು ಮಾಡ್ತಿದ್ದೇವೆ. ಸತ್ಯಯುಗದಲ್ಲಿ ನಾರಾಯಣ ಲಕ್ಷ್ಮಿ ಅಂತ ಎಂದಿಗೂ ಹೇಳೋದಿಲ್ಲ, ಲಕ್ಷ್ಮೀನಾರಾಯಣ ಅಂತ ಹೇಳ್ತಾರೆ ಇವಾಗಲೂ ಕೂಡ ಅಷ್ಟೆ. ಆದರೆ ಬಾಬಾ ಹೇಳ್ತಾರೆ ಈ ಲಕ್ಷ್ಮೀನಾರಾಯಣರು ಯಾರು ಹಿಂದಿನ ಜನ್ಮದಲ್ಲಿ ಬ್ರಹ್ಮ ಸರಸ್ವತಿ ಆಗಿದ್ರು, ಇಲ್ಲಿ ಮಾತ್ರ ಯಾಕೆ ಹೆಸರು ಉಲ್ಟಾ ಹೇಳ್ತಾರೆ ಅಲ್ವಾ? ಇಲ್ಲಿ ಬ್ರಹ್ಮ ಸರಸ್ವತಿ ಅಂತ ಅಂತಾರೆ, ಭವಿಷ್ಯದಲ್ಲಿ ಲಕ್ಷ್ಮೀನಾರಾಯಣ ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಬಾಬಾ ತಿಳಿಸ್ತಿದ್ದಾರೆ. ಭವಿಷ್ಯದಲ್ಲಂತೂ ಲಕ್ಷ್ಮೀನಾರಾಯಣ ಫಸ್ಟ್ ಸ್ತ್ರೀ ಹೆಸರೇ ಬರುತ್ತೆ, ಆದರೆ ಇಲ್ಲಿ ಯಾಕೆ ಅಂತಂದರೆ ಇಲ್ಲಿ ಬ್ರಹ್ಮ ತಂದೆ, ಸರಸ್ವತಿಯವರ ಮಗಳು ಅಂತಂದರೆ ಬ್ರಹ್ಮ ಈಗ ನಮಗೆಲ್ಲರೂ ಕೂಡ ಹೆಂಗೆ ತಂದೆ ಆಗಿದ್ದಾರೋ, ಬ್ರಾಹ್ಮಣ ಜನ್ಮವನ್ನು ಕೊಟ್ಟಿದ್ದಾರೋ, ಅದೇ ರೀತಿ ಮಮ್ಮರವರು ಕೂಡ ನಮ್ಮ ತರಹನೇ ಬಂದು ಈ ಜ್ಞಾನವನ್ನು ಅವರ ಮೂಲಕ ತಿಳ್ಕೊಂಡಿದ್ದಾರೆ. ಅವರು ಕೂಡ ಬ್ರಹ್ಮನರಾದರು, ಅದಕ್ಕೋಸ್ಕರ ಬ್ರಹ್ಮನ ಮಗಳವರಾಗ್ತಾರೆ. ಆದರೆ ಭಕ್ತಿ ಮಾರ್ಗದಲ್ಲಿ ಏನು ತೋರಿಸಿದ್ದಾರೆ, ಅವರ ಯುಗಲಾಗಿ ತೋರಿಸಿದ್ದಾರೆ. ಆದರೆ ಬಾಬಾ ಹೇಳ್ತಿದ್ದಾರೆ ಈ ಸಮಯದಲ್ಲಿ ನಿಜವಾಗ್ಲೂ ಸತ್ಯ ಏನು ಅಂತಂದರೆ ಬ್ರಹ್ಮನ ಮಗಳು ಸರಸ್ವತಿ ಅಂತ ಹೇಳ್ತಾರೆ. ಅದಕ್ಕೆ ಬ್ರಹ್ಮನನ್ನು ವಯಸ್ಸಾಗಿರುವಂತಹ ಮುಖವನ್ನು ತೋರಿಸಿ ಲಕ್ಷ್ಮಿಗೆ ಯುವಕವಾಗಿರುವಂತಹ ಮುಖವನ್ನು ತೋರಿಸ್ತಾರೆ. ಅದಕ್ಕೆ ಕಾರಣ ಇದು ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೆ ಬ್ರಹ್ಮ ಸರಸ್ವತಿ ಅಂತ ಇಲ್ಲಿ ಹೇಳಲಾಗುತ್ತದೆ. ಜಗತ್ ಪಿತಾ और ಜಗತ್ ಮಾತಾ ಕಹೆಂಗೆ. ಇಲ್ಲಿ ಜಗತ್ ಪಿತಾ ಮತ್ತೆ ಜಗತ್ ಮಾತೆ ಅಂತ ಕೂಡ ಹೇಳಲಾಗುತ್ತೆ.
या स्त्री पुरुष हो ना सके, या फिर जब सतयुग में जाएंगे तब नाम बदल जाता है. ಇಲ್ಲಿ ಅವರು ಜಗತ್ಪಿತ ಜಗತ್ ಮಾತಾ ಅಂದಿದ ತಕ್ಷಣ ಕೂಡ ಅವರೇನು ಯುಗಲಾಗ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ, ಸ್ತ್ರೀ ಪುರುಷರಾಗಿ ಇದ್ದಾರೆ ಅಂತಾನು ಹೇಳಲಿಕ್ಕಾಗೋದಿಲ್ಲ. ಬಾಬಾ ಹೇಳ್ತಾರೆ ಇಲ್ಲಿ ಕಾರ್ಯವನ್ನು ಆ ರೀತಿ ಅವರು ನಿರ್ಮಾಣ ಮಾಡಿರೋದಕ್ಕಾಗಿ ಜಗತ್ ಮಾತೆಯಾಗಿ ಇವರಾಗಿ ಜಗತ್ಪಿತಾಗಿ ಇವರಾಗಿ ಇದನ್ನು ಸಂಭಾಲನೆ ಮಾಡಿರೋದಕ್ಕೆ ಅವ್ರಿಗೆ ಹೆಸರು ಸಿಕ್ಕಿದೆ. ಭವಿಷ್ಯದಲ್ಲಿ ಇವರದೇ ಹೆಸರು ಬದಲಾಯಿಸಿ ಲಕ್ಷ್ಮೀ ನಾರಾಯಣ ಎಂದು ಹೇಳಲಾಗುತ್ತದೆ. पहले लक्ष्मी फिर नारायण, या पहले ब्रह्मा फिर सरस्वती, क्योंकि बेटी है. अभी तुम जानते हो हम मनुष्य से देवता बनते हैं. जितना जास्ती पुरुषार्थ करेंगे उतना ऊंच पद मिलेगा. तुम जैसे बेगटू प्रिंस बन जाएंगे. अच्छी रीति पढ़ेंगे पढ़ाएंगे तो राजा बनेंगे. अच्छी रीति नहीं पढ़ेंगे पवित्र नहीं रहेंगे तो ರಾಜಾಯ भी नहीं पाएंगे. ಈಗ ನೀವು ಮನುಷ್ಯರಿಂದ ದೇವತೆರಾಗ್ತಿದ್ದೀರಿ, ಯಾರೆಷ್ಟು ಪುರುಷಾರ್ಥ ಮಾಡ್ತೀರೋ ಅಷ್ಟು ಉನ್ನತ ಪದವಿಯನ್ನು ಪಡೆಯುತ್ತೀರಿ ಅಂತ ಬಾಬಾ ಹೇಳ್ತಾರೆ. ಬೆಗ್ಗಟ್ಟು ಪ್ರಿನ್ಸ್ ಆಗ್ತೀರಾ ಅಂದರೆ ಭಿಕಾರಿಗಳಿಂದ ರಾಜಕುಮಾರರಾಗ್ತೀರಾ ಅಂತ ಹೇಳ್ತಿದ್ದಾರೆ ಬಾಬಾ. ಒಳ್ಳೆ ರೀತಿಯಾಗಿ ವಿದ್ಯೆಯನ್ನು ಓದಬೇಕು, ಪುರುಷಾರ್ಥ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಓದಿಲ್ಲ, ಪವಿತ್ರರಾಗಿಲ್ಲ ಅಂದರೆ ರಾಜ್ಯವನ್ನು ಕೂಡ ಪಡೆಯುವುದಿಲ್ಲ. ಶಿವಬಾಬಾ ರಾಜ್ಯವನ್ನು ಕೊಡಲೇ ಬಂದಿದ್ದಾರೆ. ಒಂದು ವೇಳೆ ನೀವು ರಾಜ್ಯವನ್ನು ತೆಗೆದುಕೊಂಡಿಲ್ಲ ಅಂತಂದರೆ, ಪವಿತ್ರ ಆಗಿಲ್ಲ ಅಂತಂದರೆ ಪ್ರಜೆಗಳಲ್ಲಿ ಹೋಗ್ಬಿಡ್ತೀರಿ. ಅಚ್ಚ ಪ್ರಜಾಮೇ ಬಿ ನಿಂಬರ್ವಾರ. ಬಾಬಾ ಹೇಳ್ತಿದ್ದಾರೆ ಪ್ರಜೆಗಳಾಗ್ಬಿಡ್ತೀರ ಅಂತಂದರೆ ಅದು ಪ್ರಜೆಗಳಲ್ಲೂ ಕೂಡ ಸಾಮಾನ್ಯ ಎಲ್ಲ ಬರುವುದು, ಅದರಲ್ಲೂ ಕೂಡ ನೆಂಬರ್ವಾರಾಗಿ ಇದ್ದಾರೆ. ಕೋಯಿ ಪೂಜ್ತೆ ಪ್ರಜಾಮೇ ಹಮ್ ಉಂಚ್ ಪದ कैसे पाए. ಕೆಲವರು ಬಾಬಾ ಹತ್ರ ಬಂದು ಕೇಳುತ್ತಾರಂತೆ, ಬಾಬಾ ನಾವು ಪ್ರಜೆಗಳಲ್ಲೂ ಕೂಡ ಉನ್ನತ ಪ್ರಜೆಗಳಾಗಬೇಕಂದ್ರೆ ಹೆಂಗೆ ಅಂತ. ಫಿರ್ ಮಿಸಾಲ್ ಸಮझाया जाता है ಸುಧಾಮಾ का. ಅವಾಗ ಸುಧಾಮನ ಉದಾಹರಣೆ ತಿಳಿಸಲಾಗುತ್ತದೆ. ಏನಂತ ಅಂತಂದರೆ, ಇಡೀ ಅವಲಕ್ಕಿಯನ್ನು ಕೊಟ್ಟು ಹಿಂಗೆ ಮಹಲನ್ನು ಪಡೆದ್ರು, ನೀವು ಕೂಡ ನಿಮ್ಮ ಹತ್ರ ಇರುವಂತಹ ಇಡೀ ಅವಲಕ್ಕಿ ಅಷ್ಟೇ ಥರ ಇರೋದು ನಮ್ಮ ಹತ್ರ. ಅಂದರೆ ಏನೆಲ್ಲ ಇದೆಯೋ ಅದು, ಹಣ ಇರ್ಬೋದು, ತನು ಇರ್ಬೋದು, ಮನಸ್ಸಿರ್ಬೋದು, ಎಲ್ಲವೂ ಕೂಡ ಬಾಬಾ ಹೇಳುತ್ತಿದ್ದಾರೆ ನಿಮ್ಮ ಹತ್ರ ಏನಿದೆಯೋ ಅದನ್ನು ನನ್ನ ಯಜ್ಞದಲ್ಲಿ ಅರ್ಪಿಸಿ. ಅವಾಗ ನಿಮಗೆ ಕುಚೇಲನಿಗೆ ಒಂದು ಜನ್ಮಕ್ಕೆ ಮಹಲ್ ಸಿಕ್ತು, ಆದರೆ ನಮಗೆ 21 ಜನ್ಮಗಳಿಗೆ ಮಹಲ್ ಸಿಗುತ್ತೆ ಅಂತ ಬಾಬಾ ಹೇಳ್ತಾರೆ. ಯಾರೇ ಇನ್ಶೂರೆನ್ಸ್, ಇದೇನಾಗಿದೆ ಇನ್ಶೂರೆನ್ಸ್. ನಾವು ಬಾಬಂಗೆ ಏನು ಕೊಟ್ಟರು ಕೂಡ ಇದು ಇನ್ಶೂರೆನ್ಸ್ ಆಗಿ ನಮಗಾಗತ್ತೆ, ಆ್ಯಡ್ ಆಗುತ್ತೆ. 1 ರೂಪಾಯಿ ಕೊಟ್ಟರೆ ಬಾಬಾ ಇದನ್ನು ಪದ್ಮ ಆಗಿ ಆ್ಯಡ್ ಮಾಡಿ ನಮಗೆ ರಿಟರ್ನ್ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಹರ್ ಏಕ ಅಪ್ನೆ ಕೋ ಇನ್ಶೋರ್ ಕರ್ತೆ ಹೇ ಭಗವಾನ್ ಕೆ ಪಾಸ್. ಇವಾಗ ನಾವು ಪ್ರತಿಯೊಬ್ಬರೂ ಕೂಡ ತಂದೆ ಹತ್ರ ಇನ್ಶೋರ್ ಮಾಡ್ಕೊಳ್ತೀವಿ ಭಗವಂತನ ಹತ್ರ ಅಂತ ಬಾಬಾ ಹೇಳ್ತಿದ್ದಾರೆ. ईश्वर अर्थ गरीबों को देते, कोई अन्न देते, कोई धन देते, फिर कोई मकान बना कर देते. दरगाहों जरूर कुछ ना कुछ निकालते रहते हैं, क्योंकि पाप बहुत करते हैं, इसलिए दान पुण्य करते हैं. तो गोया ईश्वर किया दान पुण्य अनुसार दूसरे जन्म में अच्छे घर में जन्म लेते हैं. समझो किसी ने हॉस्पिटल बनाई होगी तो दूसरे जन्म में रोगी कम होगा. कोई ने यूनिवर्सिटी बनाई होगी तो दूसरे जन्म में उनका फल मिलेगा. पढ़ेगा बहुत अच्छा, वह हुआ इनडायरेक्ट दान पुण्य करना. अभी बाप कहते हैं कि जितना इंश्योर करेंगे 21 जन्म के लिए तुमको भविष्य में मिलेगा, फिर जितना करो. बाप तो दाता है, शिव बाबा तुम्हारा क्या करेगा. वह तो कहते हैं सब कुछ बच्चों के लिए ही है. मनुष्य दान गरीबों को करते हैं, ईश्वर द्वारा उनको फल मिलता है. यह भी शिव बाबा कहते हैं तुम मुट्ठी देते हो तो नई दुनिया में 21 जन्म का फल मिल जाएगा. चाहे सूर्यवंशी चाहे चंद्रवंशी राज्य लो, चाहे साकार प्रजा बनो चाहे गरीब प्रजा बनो, श्रीमत तुमको मिलती रहती है जिससे तुम श्रेष्ठ राजा रानी बनेंगे या तो प्रजा. सो तो साक्षी होकर देखते रहते हो. बापू कहते हैं तुम जो चाहो सो लो. इनको इंश्योर मैग्नेट कहा जाता है. यह है गुप्त. ನೋಡಿ ಬಾಬಾ ಹೇಳ್ತಿದ್ದಾರೆ, ಈಗ ನೀವೆಲ್ಲರೂ ಕೂಡ ತಂದೆ ಹತ್ರ ಇನ್ಶೋರ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀರಿ. ಕೆಲವರು ಹೆಂಗೆ ಅಂತಂದರೆ ಹೊರಗಿನಲ್ಲಿ ದಾನ ಪುಣ್ಯಗಳು ಮಾಡ್ತಾರೆ. ಕೆಲವರು ಅನ್ನದಾನ, ಕೆಲವರು ವಸ್ತ್ರದಾನ,
ಕೆಲವರು ಆಶ್ರಯವನ್ನು ನೀಡ್ತಾರೆ, ಆ ಥರ ಆಶ್ರಯವನ್ನು ಕೂಡ ನೀಡಿ ಮನೆಯನ್ನು ಕೂಡ ಕಟ್ಕೊಡ್ತಿರ್ತಾರೆ. ಇವಾಗ ಅನಾಥಾಶ್ರಯ, ವೃದ್ಧಾಶ್ರಮ ಆ ಥರ ಎಲ್ಲ ಕೊಡ್ತಿರ್ತಾರೆ. ಯಾರು ಧಾರ್ಮಿಕದಲ್ಲಿ ಇರ್ತಾರೋ, ಯಾರು ಆ ರೀತಿ ಮನೋಭಾವನೆ ಇಟ್ಕೊಂಡಿರ್ತಾರೋ ಅವ್ರು ಏನೋ ಒಂದು ಮಾಡ್ತಿರ್ತಾರೆ. ಯಾಕೆ ಅಂದರೆ ಅವ್ರಿಗೆ ಒಂದು ಗೊತ್ತಿರುತ್ತೆ, ನಾವು ತುಂಬ ಪಾಪವನ್ನು ಮಾಡಿಬಿಟ್ಟಿದ್ದೀವಿ, ಏನೋ ಒಂದು ಪುಣ್ಯ ಮಾಡಬೇಕು ಅಂತ ಹೇಳಿ ಅವ್ರು ಮಾಡ್ತಾರೆ. ಬಾಬಾ ಹೇಳ್ತಾರೆ ಅದಕ್ಕೂ ಕೂಡ ಫಲ ಅನ್ನೋದು ಇದೆ, ಅದು ಕೂಡ ಇನ್ಶೂರ್ ಮಾಡ್ಕೊಂಡಂಗೆ. ಇವಾಗ ಉದಾಹರಣೆಗೆ ಯಾರೋ ಒಂದು ದೊಡ್ಡ ಹಾಸ್ಪಿಟಲ್ ಕಟ್ಟಿ ಕೊಡ್ತಾರೆ, ಅದರಲ್ಲಿ ಒಳ್ಳೆ ಟ್ರೀಟ್ಮೆಂಟು ಕೊಡಿಸ್ತಾರೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಬಾಬಾ ಹೇಳ್ತಾರೆ ಅದು ಇನ್ಶೂರ್ ಮಾಡ್ಕೊಂಡಂಗೆ, ಅದು ನೆಕ್ಸ್ಟ್ ಜನ್ಮದಲ್ಲಿ ಅವರು ಎಂದಿಗೂ ಕೂಡ ರೋಗಿಗಳು ಜಾಸ್ತಿ ಆಗೋದಿಲ್ಲ, ಕಡಿಮೆ ಅಂದರೆ ಕಡಿಮೆ ಅವರಿಗೆ ರೋಗ ಬರುತ್ತೆ, ಅಂದರೆ ಆರೋಗ್ಯವಂತರಾಗಿರ್ತಾರೆ. ಇವಾಗ ಅವರು ಒಂದು ವಿದ್ಯಾಲಯವನ್ನು ಕಟ್ಕೊಟ್ಟಿದ್ದಾರೆ, ಒಂದು ಸ್ಕೂಲು ಕಾಲೇಜು ಕಟ್ಕೊಟ್ಟಿದ್ದಾರೆ ಅಂತಂದರೆ ಇನ್ನೊಂದು ಜನ್ಮದಲ್ಲಿ ಅವರು ತುಂಬ ಬುದ್ಧಿವಂತರಾಗಿ, ತುಂಬ ತಿಳುವಳಿಕೆಯುಳ್ಳವಂತರಾಗಿ, ತುಂಬ ಚೆನ್ನಾಗಿ ಓದ್ತಾರೆ. ಬಾಬಾ ಹೇಳ್ತಾರೆ ಅವರು ಹೊರಗಡೆ ಏನು ಮಾಡ್ತಾರೆ ಅದು ಕೂಡ ಇನ್ಶೂರೆನ್ಸೇ, ಅದರಲ್ಲೂ ಕೂಡ ಫಲ ಅನ್ನೋದಿರುತ್ತೆ, ಆದರೆ ಅದು ಒಂದು ಜನ್ಮಕ್ಕಾಗಿ ಮಾತ್ರ. ಅದನ್ನು ಇಂಡೈರೆಕ್ಟ್ ಇನ್ಶೂರೆನ್ಸ್ ಅಂತ ಹೇಳಲಾಗುತ್ತೆ. ಆದರೆ ಇವಾಗ ನೀವು ತಂದೆ ಹತ್ರ ಮಾಡ್ತಿರೋದೇನೋ ಡೈರೆಕ್ಟ್ ಇನ್ಶೂರೆನ್ಸು ಅಂತ ಬಾಬಾ ಹೇಳ್ತಿದ್ದಾರೆ. ಡೈರೆಕ್ಟ್ ನೀವು ತಂದೆ ಹತ್ರನೇ ಕೊಡ್ತೀರಿ, ಇದರಿಂದ ನಿಮ್ಗೆ 21 ಜನ್ಮಗಳಿಗೆ ಭವಿಷ್ಯತ್ತಿಗೆ ನಿಮಗೆ ನಿರ್ಮಾಣ ಆಗತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಮಕ್ಕಳೇ, ನೀವು ನನಗೆ ಕೊಟ್ಟರೆ ನಾನೇನು ಮಾಡ್ಕೊಳ್ತೀನಿ ಅಂತ ಕೇಳ್ತಿದ್ದಾರೆ ಬಾಬಾ. ಕೆಲವರು ನಾವು ಬಾಬುಗೆ ಕೊಟ್ಬಿಡ್ತೀವಿ ಅಂತ ಅಂದ್ಕೊಳ್ತಾರಲ್ವ, ನೀವು ಕೊಟ್ಟರು ಕೂಡ ನಾನೇನು ಮಾಡ್ಕೊಳ್ತೀನಿ, ಎಲ್ಲ ನೀವು ಮಕ್ಕಳಿಗಾಗೆ ತಾನೆ ಅಂತ ಹೇಳ್ತಿದ್ದಾರೆ ಬಾಬಾ. ಮನುಷ್ಯರು ದಾನ ಪುಣ್ಯ ಬಡವರಿಗೆ ಮಾಡ್ತಾರೆ, ಈಶ್ವರನೇ ನಮಗೆ ಫಲ ಕೊಡ್ತಾರೆ ಅಂತ ತಿಳ್ಕೊಳ್ತಾರೆ. ಈಗ ನೀವು ಸ್ವಯಂ ತಂದೆಗೆ ನಿಮ್ಮ ಹತ್ರ ಇರುವಂಥ ಇಡೀ ಅವಲಕ್ಕಿಯನ್ನು ಕೊಡ್ತಿದ್ದೀರಿ, ಕೊಟ್ಟು ಏನು ಪಡಿತಿದ್ದೀರಿ, 21 ಜನ್ಮಗಳಿಗೆ ಫಲವನ್ನು ಕೊಡ್ತಿದ್ದೀರಿ. ಅದು ಸೂರ್ಯವಂಶದ ರಾಜ್ಯದಲ್ಲಾದರೂ ಬರ್ಬೋದು, ಚಂದ್ರವಂಶ ರಾಜ್ಯದಲ್ಲಾದರೂ ಬರ್ಬೋದು. ನಿಮ್ಮ ಹತ್ರ ಇರೋದು ಇಷ್ಟೇ ಅಷ್ಟೇ ಅಂತ ಇರೋ ಬಾಬಾ ಇಟ್ಟಿಲ್ಲ, ಈ ಪದವಿಗೆ ಇಷ್ಟು ಕೊಡಬೇಕು, ಆ ಪದವಿಗೆ ಇಷ್ಟು ಕೊಡಬೇಕು ಅಂತ. ನಮ್ಮ ಭಾವನೆ ಏನಿದೆ ಅದನ್ನು ಬಾಬಾ ನೋಡ್ತಾರೆ. ನೀವು ಒಂದು 1000 ರೂಪಾಯಿ ಕೊಡ್ತಿರೋ, 1 ರೂಪಾಯಿ ಕೊಡ್ತಿರೋ, ಅದು ವ್ಯತ್ಯಾಸ ಇಲ್ಲ. ಬಾಬಾ ಹೇಳ್ತಾರೆ ಬಡವರ 1 ರೂಪಾಯಿ ಸಾಹುಕಾರ 10,000ಕ್ಕೆ ಸಮ ಅಂತ ಹೇಳ್ತಾರೆ ಬಾಬಾ ಅವಾಗ ಮೂರಲ್ಲಿ. ಯಾಕೆ ಅಂತಂದರೆ ಹಿಂದಿನಲ್ಲಿರುವಂಥ ಭಾವನೆ ಮುಖ್ಯ ಅಂತ. ಅದಕ್ಕೆ ಇಲ್ಲೂ ಬಾಬಾ ಹೇಳ್ತಿದ್ದಾರೆ ನೀವು ಕೊಡುವಂತಹ ಭಾವನೆಗೆ ಆಧಾರದಂತೆ ಸೂರ್ಯವಂಶಸ್ಥರಾದರೂ ಆಗಬಹುದು, ಚಂದ್ರವಂಶಸ್ಥರಾದರೂ ಕೂಡ ಆಗಬಹುದು, ಸಾಹುಕಾರ ಪ್ರಜೆ ಆದರೂ ಕೂಡ ಆಗ್ಬೋದು, ಅಥವಾ ಬಡವ ಪ್ರಜೆ ಆದರೂ ಕೂಡ ಆಗಬಹುದು. ಎಲ್ಲದಕ್ಕೂ ನಮಗೆ ಶ್ರೀಮತ ಸಿಗುತ್ತದೆ. ಶ್ರೇಷ್ಠ ರಾಜ ರಾಣಿ ಆದರೂ ಆಗ್ಬೋದು, ಪ್ರಜೆಗಳಾದರೂ ಆಗ್ಬೋದು, ಎಲ್ಲ ಸಾಕ್ಷಿಯಾಗಿ ನಾವು ನೋಡ್ತಾ ಇರ್ತೀವಿ ಅಷ್ಟೇ. ಅದೇ ತಂದೆ ಹೇಳುತ್ತೆ ನಿಮ್ಗೆ ಏನು ಬೇಕೋ ಅದು ತಗೊಳ್ಳಿ. ಇವರು ಇನ್ಶೂರೆನ್ಸ್ ಮ್ಯಾಗ್ನೆಟ್, ಬಿಸ್ನೆಸ್ ಮ್ಯಾಗ್ನೆಟ್ಸ್ ಇರ್ತಾರಲ್ವ, ಅಂದರೆ ಬಿಸ್ನೆಸ್ ಮಾಡ್ತಾ ಅದರಲ್ಲಿ ಪ್ರವೀಣ್ ಇರ್ತಾರೆ, ಆ ರೀತಿ ಇವರು ಇನ್ಶೂರೆನ್ಸ್ ಮ್ಯಾಗ್ನೆಟ್ ಬಾಬಾ, ಶಿವ ಬಾಬಾ. ನೀವು ಅವರಿಗೆ ಪ್ರಪೋಸಲ್ನ ಮುಂದೆ ಇಟ್ಟಿದ್ದಾರೆ, ನಾವು ಯಾವುದಕ್ಕಾದರೂ ಕೂಡ ಇಂಪ್ಲಿಮೆಂಟ್ ಮಾಡ್ಕೋಬೋದು ಅಂತ ಬಾಬಾ ಹೇಳ್ತಾರೆ. ಅದೆಲ್ಲ ಸ್ಕೀಮ್ಸ್ ಇರುತ್ತಲ್ಲ, చేసుకుంటే ಅಂತ ಸ್ಕೀಮ್ಸ್ ಇರುತ್ತಲ್ಲ ಇನ್ಶೂರೆನ್ಸಲ್ಲೂ ಕೂಡ ನೀವು ದಿನಕ್ಕೆ 2,000 ಅಂದರೆ ತಿಂಗಳಿಗೆ 2,000 ಕಟ್ಟರೆ ನಿಮಗೆ 10 ವರ್ಷ ಆದಮೇಲೆ ನಿಮ್ಗೆ 10 ಲಕ್ಷ ಆಗುತ್ತೆ, ಅಥವಾ 10,000 ಕಟ್ಟರೆ 20 ಲಕ್ಷ ಆಗುತ್ತೆ. ಆ ರೀತಿ ಸ್ಕೀಮ್ಸ್ ಇರುತ್ತೆ. ಇಲ್ಲಿ ನಿಮ್ಮಿಷ್ಟ, ನೀವು ಎಷ್ಟಾದರೂ ನೀವಿಲ್ಲಿ ಕೊಡ್ಬೋದು. ಎಲ್ಲ ಸ್ಕೀಮ್ಸ್ ಬಾಬಾ ಮುಂದೆ ಇಟ್ಬಿಟ್ಟಿದ್ದಾರೆ ಅಂತ ಬಾಬಾ ಹೇಳ್ತಾರೆ. ಒಂದು ರಾಜರಾಗ್ಬೋದು, ಒಂದು ಸಾಹುಕಾರ ಪ್ರಜೆ ಆಗ್ಬೋದು, ಇನ್ನೊಂದು ಸಾಧಾರಣ ಪ್ರಜೆ ಆಗ್ಬೋದು, ಇನ್ನೊಂದು ಬಡವ ಪ್ರಜೆ ಆಗ್ಬೋದು, ಇನ್ನೊಂದು ದಾಸದಾಸಿ ಅದು ಕೂಡ ಆಗ್ಬೋದು. ಯಾವ್ದಾದ್ರು तुम अभी तुम क्या जानते हो बाबा सम्मुख आया है, तुमको 21 जन्म का ವರ್ಷ देते. ಬಾಬಾ ಹೇಳ್ತಾರೆ ಮಕ್ಕಳೇ, ಈಗ ತಂದೆ ಸಮ್ಮುಖದಲ್ಲಿ ಬಂದಿದ್ದಾರೆ, ತಮ್ಮ 21 ಜನ್ಮಗಳ ಆಸ್ತಿ ಇಟ್ಕೊಳ್ಳಿ. जितना इंश्योर करेंगे बाबा कहते हैं हमारा बनेंगे तो तुम्हारा हक है राजा ही नहीं का बाप का कैसा बनते हो. ಬಾಬಾ ಹೇಳ್ತಿದ್ದಾರೆ ಈಗ ನೀವೆಲ್ಲ ಕೂಡ ಇನ್ಶೂರ್ ಮಾಡ್ಕೊಳ್ತಿದ್ದೀರಿ, ಈಗ ನೀವು ನನಗೆ ಅರ್ಪಣೆ ಹಾಕ್ಬಿಟ್ರೆ ನಿಮ್ಗೆ ರಾಜ್ಯವನ್ನು ಪಡೆಯುವ ಹಕ್ಕು ಬಂದ್ಬಿಡುತ್ತೆ ಅಂತ ಬಾಬಾ ಹೇಳ್ತಾರೆ. ಮತ್ತೆ ಬಾಬಾ ಅವ್ರಿಗೆ ಹೆಂಗೆ ಅರ್ಪಣೆ ಆಗಬೇಕು? कहते हैं बाबा हमारे पास यह है. बाबा कहते हैं तुम तो कहते हो ना यह सब ईश्वर ने दिया, बस ऐसा नहीं समझो कि यह मेरा है. अपना तत्व नहीं रख, अपना ममत्व नहीं रखो. ममत्व रखेंगे तो राजा ही नहीं मिलेगा. गृहस्थवार में रहते ಶ್ರೀಮತ್ पर चलो तो ಮಮತ್ವ रहेगा. ನಮ್ಮನ್ನು ನಾವೇ ಹೆಂಗೆ ಅರ್ಪಣೆ ಮಾಡ್ಕೋಬೇಕು, ನಮ್ಮದೆಲ್ಲವನ್ನೂ ತಂದೆ ಹೆಂಗೆ ಕೊಡಬೇಕು, ಎಲ್ಲ ಕೊಟ್ಟು ನಾವೇನು ಭಿಕಾರಿಗಳಾಗಿರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಕೆಲವು ಹೇಳ್ತಾರಂತೆ ಬಾಬಾ ನಮ್ಮ ಹತ್ರ ಇದಿದೆ ಹೀಗಿದೆ ಅಂತ. ಬಾಬಾ ಹೇಳ್ತಿದ್ದಾರೆ ನಿಮ್ಮದು ಅಂತ ಬಂತು ಅಂತಂದರೆ ಅಲ್ಲಿ ಹೋಯ್ತಲ್ವ.
ನಿಮ್ಮದು ಎನ್ನುವಂಥ ಮಮತ್ವವನ್ನು ತೆಗೆದು ಹಾಕಿ. ನೀವೇನು ಅನ್ಕೊಂಡಿದ್ದೀರಿ, ನನ್ನದೆಲ್ಲದೂ ಕೂಡ ಯಾರದು, ಈಶ್ವರನದು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಲ್ವ, ಆ ಭಾವನೆಯಲ್ಲೇ ಇರಬೇಕು. ನನ್ನದು ಅಂತ ಎಂದಿಗೂ ಬರಬಾರದು. ಗೃಹ ಸೌಹಾರ್ದದಲ್ಲಿದ್ದರೂ ಶ್ರೀಮದ್ದತ್ತ ನಡೀರಿ, ಮಮತ್ವವನ್ನು ತೆಗೆದು ಹಾಕಿ. ತುಮಾರಿ ತೋ ಗ್ಯಾರಂಟಿ ಥी ना बाबा, आप आएंगे तो हम आपके बन जाएंगे, मेरे तो एक आप ही हो. अब बाप के पास जाते हैं, बाबा फिर राज्य मना स्वर्ग में भेज देते हैं. बाबा रोज रोज सुनाते रहते हैं, सुनाते सुनाते कितने वर्ष हो गए. अब बाकी थोड़ी समय है. यह बाबा का लॉन्ग बोट है, यह बाबा का लॉन्ग बोट है. बाबा ने पुरानी जुत्ती में प्रवेश किया है. कहते हैं बच्चों को सृष्टि की आदि मध्य अंत का समाचार सुनाता हूँ. मैं नॉलेजफुल, ब्लिसफुल, लिबरेटर हूँ. सुख करता, दुख हरता हूँ. जितना तुम बाप को याद करते जाएंगे तो पाप करता जाएगा. ಬಾಬಾ ಹೇಳ್ತಾರೆ, ನೀವೇ ತಾನೇ ಮಕ್ಕಳೇ ಗ್ಯಾರಂಟಿ ಮಾಡಿದ್ದು, ಬಾಬಾ ನೀವು ಯಾವಾಗ ಬರ್ತೀರೋ ಅವಾಗ ನಾವು ನಿಮ್ಮವ್ರು ಆಗ್ತೀವಿ. ಭಕ್ತಿ ಮಾರ್ಗದಲ್ಲೆಲ್ಲ ಕೂಡ ನಾವು ಹೇಳಿದ್ವಲ್ಲ, ಏ ಭಗವಂತ ಯಾವಾಗ ಸಿಗ್ತೀಯಾ, ನೀನೊಬ್ಬನೇ ನನಗೆ ಆಶ್ರಯ, ನೀನು ಬಂದರೆ ಎಲ್ಲವನ್ನು ಕೂಡ ಬಿಟ್ಟು ಬಿಡ್ತೀನಿ ಅಂತ ನಾವು ಹೇಳಿದ್ವಲ್ಲ. ಬಾಬಾ ಹೇಳ್ತಾರೆ, ಈಗ ಸ್ವಯಂ ನಾನೇ ಬಂದಿದ್ದೇನೆ, ನಾನು ನೀವೇನಾದರೂ ನನ್ನ ಹತ್ರ ಬಂದರೆ ನಾನು ನಿಮ್ಮನ್ನು ಸ್ವರ್ಗಕ್ಕೆ ಕಳಿಸ್ಕೊಡ್ತೇನೆ ಅಂತ ಬಾಬಾ ಹೇಳ್ತಾರೆ. ಈ ರೀತಿ ತಿಳಿಸಿ ಎಷ್ಟೊಂದು ಮಾತುಗಳು ತಿಳಿಸಾಯಿತು. ಇದೇ ರೀತಿ ಎಷ್ಟೊಂದು ವರ್ಷವೂ ಕೂಡ ಕಳೆದು ಹೋಯಿತು ಅಂತ ಬಾಬಾ ಹೇಳ್ತಿದ್ದಾರೆ. ಈಗ ಬಾಕಿ ಸ್ವಲ್ಪ ಸಮಯ ಮಾತ್ರ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ. ಇದು ಬಾಬಾರವರ ಲಾಂಗ್ ಬೂಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಬಾಬಾರವರು ಬರುವುದು ಒಂದು ಹಳೆಯ ಚಪ್ಪಲಿಯಲ್ಲಿ ಅಂತ ಹೇಳ್ತಾರೆ. ಈ ಶರೀರ ಅಂದ್ರೇನು, ಚಪ್ಪಲಿ ಅಂತ ಬಾಬಾ ಹೇಳ್ತಾರೆ. ಇದರಲ್ಲಿ ಪ್ರವೇಶ ಆಗಿ ತಂದೆ ಮಕ್ಕಳಿಗೆ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸಮಾಚಾರವನ್ನು ತಿಳಿಸ್ಕೊಡ್ತಾರೆ. ನಾನು ನಾಲೆಜ್ಫುಲ್ ಆಗಿದ್ದೇನೆ, ಬ್ಲಿಸ್ಫುಲ್ ಆಗಿದ್ದೇನೆ, ಲಿಬರೇಟರ್ ಆಗಿದ್ದೇನೆ ಅಂತ ಹೇಳ್ತಾರೆ. ಜ್ಞಾನ ಸಾಗರ, ಆನಂದ ಸಾಗರ, ಮುಕ್ತಿದಾತ ನಾನೇ ಆಗಿದ್ದೇನೆ. ಸುಖ ಕರ್ತ, ದುಃಖ ಹರ್ತ ನಾನೇ ಆಗಿದ್ದೇನೆ. ಅದಕ್ಕೋಸ್ಕರ ತಂದೆ ನಾವು ಎಷ್ಟು ನೆನಪು ಮಾಡ್ತಾ ಹೋಗ್ತೀವೋ ಅಷ್ಟು ನಮ್ಮಲ್ಲಿರುವಂಥ ದುಃಖ ಅಥವಾ ಪಾಪ ಭಸ್ಮ ಆಗುತ್ತದೆ ಅಂತ ಹೇಳ್ತಾರೆ. ಬಾಬಾ ನಮಸ್ತೆ ಹೇಳ್ತಿದ್ದಾರೆ. मीठे मीठे सिखलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी मात पिता बाप दादा को याद प्यार और गुड मॉर्निंग. नमस्ते नमस्ते नमस्ते. धारणा के लिए मुख्य सार. फर्स्ट पॉइंट, राजाई पद लेने के लिए पूरा ಶ್ರೀಮತ್ पर चलना है. ರಾಜ್ಯ ಪದವಿಯನ್ನು ಪಡೆದುಕೊಳ್ಳಲು ಶ್ರೀಮತದಂತೆ ಪೂರ್ತಿಯಾಗಿ ನಡಿಬೇಕು. किसी भी चीज में ममत्व नहीं रखना है. ಯಾವುದೇ ವಸ್ತುವಿನಲ್ಲಿ ಮಮತ್ವವನ್ನು ಇಡಬಾರದು. ಯಾವುದೇ ವಸ್ತುವಿನಲ್ಲಿ ಮಮತ್ವವನ್ನು ಇಡಬಾರದು. मेरा तो एक बाप यही पाठ पक्का करना है. ನನ್ನವರಂತೂ ತಂದೆ ಒಬ್ಬರೇ ಆಗಿದ್ದಾರೆ. ಈ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಿ. ನನ್ನವರಂತೂ ಒಬ್ಬ ತಂದೆ ಆಗಿದ್ದಾರೆ. ಈ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಿ. ಸೆಕೆಂಡ್ ಪಾಯಿಂಟ್, ಹಿಯರ್ ನೋ ಈವಿಲ್, सी नो ಈವಿಲ್, टॉक नो ಈವಿಲ್. बाप के इस डायरेक्शन पर चल मंदिर लायक बनना है. ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ನೋಡಬೇಡಿ, ಕೆಟ್ಟದ್ದನ್ನು ಮಾತನಾಡಬೇಡಿ. ತಂದೆಯ ಈ ಆಜ್ಞೆಯಂತೆ ನಡೆದು ಮಂದಿರ ಯೋಗ್ಯರಾಗಬೇಕು. ಕೆಟ್ಟದ್ದನ್ನು
ಕೇಳಬೇಡಿ, ಕೆಟ್ಟದ್ದನ್ನು ನೋಡಬೇಡಿ, ಕೆಟ್ಟದ್ದನ್ನು ಮಾತನಾಡಬೇಡಿ. ತಂದೆಯ ಈ ಆಜ್ಞೆಯಂತೆ ನಡೆದು ಮಂದಿರ ಯೋಗ್ಯರಾಗಬೇಕು. वरदान: कंट्रोलिंग पावर द्वारा स्वयं को कंट्रोल कर फुल स्टॉप लगाने वाले सदा समर्थ आत्मा भव. नियंत्रण शक्तिಯ ಮೂಲಕ ಸ್ವಯಂವನ್ನು ನಿಯಂತ್ರಣೆ ಮಾಡಿ ಫುಲ್ ಸ್ಟಾಪ್ ಹಾಕುವಂತಹ ಸದಾ ಸಮರ್ಥ ಆತ್ಮಭವ. ಫುಲ್ ಸ್ಟಾಪ್ ಹಾಕುವಂತಹ ಸದಾ ಸಮರ್ಥ ಆತ್ಮಭವ. ನಿಯಂತ್ರಣ ಶಕ್ತಿಯ ಮೂಲಕ ಸ್ವಯಂವನ್ನು ನಿಯಂತ್ರಣೆ ಮಾಡಿ फुल स्टॉप हाकुವಂತಹ सदा समर्थ आत्मा भव. स्पष्टीकरण: बिंदु स्वरूप बाप और बिंदु स्वरूप आत्मा दोनों की स्मृति फुल स्टॉप अर्थात बिंदु लगाने में समर्थ बना देती है. समर्थ आत्मा के पास स्व के ऊपर कंट्रोल करने की कंट्रोलिंग पावर होती है. वह दूसरों को कंट्रोल नहीं करते, लेकिन स्व पर कंट्रोल रख परिवर्तन शक्ति को कार्य में लगाते हैं. उनमें रॉन्ग को राइट करने की शक्ति होती है. वह कभी ऐसा नहीं कहते कि क्या मुझे ही मरना है, मुझे ही सहन करना है. समर्थ आत्मा ही समझती है यह मरना नहीं, लेकिन स्वर्ग में स्वराज्य लेना. ತಂದೆ ಹೇಳ್ತಿದ್ದಾರೆ, ಬಿಂದು ಸ್ವರೂಪ ತಂದೆ ಹಾಗೂ ಬಿಂದು ಸ್ವರೂಪ ಆತ್ಮ ಎರಡರ ಸ್ಮೃತಿಯಿಂದ ಫುಲ್ ಸ್ಟಾಪ್ ಅಂದರೆ ಬಿಂದು ಹಾಕುವುದರಿಂದ ಬಿಂದು ಹಾಕುವುದರಲ್ಲಿ ಸಮರ್ಥರಾಗ್ತೀವಿ. ಆತ್ಮಿಕ ಸ್ಮೃತಿ ಮತ್ತು ಪರಮಾತ್ಮನ ಸ್ಮೃತಿ ಇಬ್ಬರೂ ಕೂಡ ಬಿಂದುವೇ ಅಲ್ವಾ. ಈ ಬಿಂದು ಸ್ವರೂಪದ ಸ್ಮೃತಿಯಲ್ಲಿದ್ದಾಗ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಕೂಡ ಬಿಂದು ಹಾಕೋದರಲ್ಲಿ ನಾವು ಸಮರ್ಥರಾಗ್ಬಿಡ್ತೀವಿ. ಸಮರ್ಥರ ಆತ್ಮ ಹತ್ರ ಸ್ವಯಂ ನಮ್ಮ ಮೇಲೆ ನಾವೇ ನಿಯಂತ್ರಣೆಯನ್ನು ಮಾಡಿಕೊಳ್ಳುವಂಥ ಶಕ್ತಿಯೂ ಕೂಡ ಬಂದ್ಬಿಡುತ್ತೆ, ಇತರರನ್ನು ಅಲ್ಲ. ನೋಡಿ, ಬಾಬಾ ಹೇಳ್ತಾರೆ ಅವರು ಸ್ವಯಂ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಪರಿಶ್ರಮ ಪಡ್ತಾರೆ, ಇತರನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗಲ್ಲ. ಹೆಂಗೆ ಅಂತಂದರೆ ಪರಿವರ್ತನೆ ಶಕ್ತಿಯಲ್ಲಿ ಅವರು ಕಾರ್ಯದರ್ತಾ ಇರ್ತಾರೆ. ಕೆಲವು ಸತಿ ಹೆಂಗಾಗತ್ತೆ ಅಂತಂದರೆ ಸಾಧನೆ ಮಾಡ್ಕೊಳ್ತಾ ಇರ್ತಾರೆ, ಯಾವತ್ತೂ ನಾನೇ ಸಹಿಸ್ಕೊಳ್ಬೇಕಾ, ಯಾವತ್ತೂ ನಾನೇ ಮಾಡಬೇಕಾ, ಯಾವತ್ತೂ ನಾನೇ ಸತ್ತೋಗ್ಬೇಕಾ ಅಂತ ಕೇಳ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ, ಸಮರ್ಥ ಆತ್ಮರು ಯಾರು ಇರ್ತಾರೋ, ಯಾರಲ್ಲಿ ನಿಯಂತ್ರಣ ಶಕ್ತಿ ಇರುತ್ತೋ ಅವರು ತಪ್ಪನ್ನು ಕೂಡ ಸರಿಯಾಗಿ ಮಾಡ್ಕೊಳ್ತಾರೆ. ಅಂದರೆ ಇತರ ನಿಯಂತ್ರಣೆ ಮಾಡಲಿಕ್ಕೆ ಹೋಗುವುದಿಲ್ಲ, ಸ್ವಯಂ ಅವರೇ ಏನಾಗ್ತಾರೆ, ಪರಿವರ್ತನೆ ಆಗ್ತಾರೆ. ಸಮರ್ಥ ಆತ್ಮ ತಿಳ್ಕೊಳ್ತಾರೆ ಇದು ಸಾಯುವುದಲ್ಲ, ಸಹನೆ ಮಾಡ್ಕೊಳ್ಳೋದಂದರೆ ಸತ್ತೋಗೋದು ಅಂತ ಅಂದ್ಕೊಳ್ತಾರೆ. ಆದರೆ ಇದು ಸಾಯುವುದಲ್ಲ, ಭವಿಷ್ಯದಲ್ಲಿ ಸ್ವರ್ಗದ ರಾಜ್ಯವನ್ನು ಪಡೆಯುವುದು ಅಂತ ಅಂದ್ಕೊಳ್ತಾರೆ. ಇನ್ನು ಬಾಬಾ ಏನು ಹೇಳ್ತಾರೆ ಅಂದರೆ ಸಹನೆ ಮಾಡಿಕೊಳ್ಳುವುದಂದರೆ ಇತರ ಹೃದಯದಲ್ಲಿ ಸ್ಥಾನವನ್ನು ಪಡೆಯುವುದು ಅಂತಲೂ ಬಾಬಾ ಹೇಳ್ತಿರ್ತಾರೆ. ಅದಕ್ಕೋಸ್ಕರ ಯಾವತ್ತೂ ನಾನೇ ಮಾಡಬೇಕಾ, ನಾನೇನಾ ಅಂತ ಅಂದ್ಕೊಳ್ಬೇಡಿ. ನೀವೇ ನಿಯಂತ್ರಣೆಯ ಶಕ್ತಿಯನ್ನು ಧಾರಣೆ ಮಾಡುವಂಥವ್ರು ನೀವೇ ಮಾಡಿ. ಸಹಿಸ್ಕೊಳ್ಬೇಕಾದ್ರೂ ಕೂಡ ಸಹಿಸ್ಕೊಳ್ಳಿರಿ ಅಂತ ಬಾಬಾ ಹೇಳ್ತಿದ್ದಾರೆ. ಸ್ಲೋಗನ್: बाप को प्रत्यक्ष करने के निमित्त वही बन सकते जिनकी हर संकल्प में दृढ़ता की विशिष्टता है. यार प्रति संकल्पदಲ್ಲೂ ದೃಢತೆಯ ವಿಶೇಷತೆ ಇರುತ್ತದೆಯೋ ತಂದೆಯನ್ನು ಪ್ರತ್ಯಕ್ಷ ಮಾಡೋದಕ್ಕೆ ಅವರೇ ನಿಮಿತ್ತರಾಗುತ್ತಾರೆ. ತಂದೆಯ ಪ್ರತ್ಯಕ್ಷ ಮಾಡೋದಕ್ಕೆ ಅವರೇ ನಿಮಿತ್ತರಾಗುತ್ತಾರೆ. ಬಾಬಾ ಹೇಳ್ತಾರೆ, ಪ್ರತಿ ಸಂಕಲ್ಪದಲ್ಲಿ ಏನು ಮಾಡಿ, ದೃಢತೆ ಧಾರಣೆ ಮಾಡಿ. ಸಂಡೆ ಮೊದಲೆಲ್ಲ ಕೂಡ ಬಾಬಾ ಇದೆ ಆ ವ್ಯಕ್ತಿ ಮೊದಲು ತಿಳಿಸಿದ್ರೆ ನಿಮ್ಮ ಸಂಕಲ್ಪದಲ್ಲಿ ದೃಢತೆ ಇರಬೇಕು, ಅವಾಗ ಸಫಲತೆ ಸಿಗುತ್ತೆ ಅಂತ. ಇವತ್ತದೇ ಬಾಬಾ ಹೇಳ್ತಾರೆ, ತಂದೆ ಪ್ರತ್ಯಕ್ಷತೆಯನ್ನು ಮಾಡಬೇಕು ಅಂತಂದರೆ ನೀವೇನು ಮಾಡಬೇಕು, ಸಂಕಲ್ಪದಲ್ಲಿ ದೃಢತೆಯನ್ನು ಧಾರಣೆ ಮಾಡಬೇಕು ಅಂತ. ಅಚ್ಚ, ಓಂ ಶಾಂತಿ. ಬಾಬಾ ತಿಳಿಸ್ತಿದ್ರು,
ಇದು ಶೋಕವಾಟಿಕೆಯಾಗಿದೆ. ಈ ಶೋಕವಾಟಿಕೆಯಿಂದ ಶೋಕವಾಟಿಕೆಗೆ ಹೋಗಬೇಕು ಅಂದರೆ ದುಃಖದಿಂದ ಸುಖಕ್ಕೆ ನಾವು ಹೋಗಬೇಕಾಗಿದೆ. ರಾವಣನಿಗೆ ಓಡಿಸಬೇಕು ಅಂದರೆ ನಮ್ಮೆಲ್ಲರಲ್ಲಿರುವಂಥ ವಿಕಾರವನ್ನು ತೊಲಗಿಸಬೇಕು ಅಂತ ಬಾಬಾ ತಿಳಿಸಿದ್ದಾರೆ. ಓಂ ಶಾಂತಿ.